ಎಲ್ಲರಿಗೂ ತಿರ್ಗಾ ನಮಸ್ಕಾರ. ಲಾಸ್ಟ್ ಟೈಮ್ ನಾವು RCB ಬಗ್ಗೆ ಮಾತಾಡಿ ಆಮೇಲೆ ಆಕ್ಷನ್ದು ಕೆಲವುದು ಹೈಲೈಟ್ಸ್ ಬಗ್ಗೆ ಮಾತಾಡಿದ್ವಿ ಬೇರೆ ಟೀಮ್ದು. ಈ ಸಲ ಸ್ವಲ್ಪ ಎಲ್ಲ ಟೀಮ್ದು ಡೆಪ್ತಲ್ಲಿ ಹೋಗಿ ಅವ್ರದ್ದು ಬೆಸ್ಟ್ 11 ಮಾಡೋಣ ಅಂತ. ಸೊ ಈಗ ಒಂದೊಂದೇ ಟೀಮ್ನ ನಾವು ನೋಡೋಕ್ಕೆ ಹೋದ್ರೆ ಇಲ್ಲಿರೋ ಆರ್ಡರಲ್ಲೇ ಹೊಟ್ಟೋಗೋಣ. ಬೆಸ್ಟ್, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಷ್ಟಿರಲ್ಲ. ನಮ್ಮ ಯೂತ್ ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್ ಮೇನ್ ಯೂತ್ ಇಲ್ಲೇ ಇದ್ದಾರೆ. ಇವ್ರದ್ದು 11 ಹೆಂಗಿರುತ್ತೆ ನೋಡೋಣ. ಸೊ ಓಪನಿಂಗ್ ಆಯುಷ್ ಮಾತ್ರೆ, ಆಮೇಲೆ ಉರ್ವಿಲ್ ಪಟೇಲ. ನನ್ಗನ್ಸೋದು ಸಂಜು ಸ್ಯಾಮ್ಸನ್ ಮೋಸ್ಟ್ ಲೈಕ್ಲಿ ಓಪನ್ ಮಾಡ್ತಾರೆ ಅಂತ. ಯಾಕಂದ್ರೆ ಅವ್ರಿಗೆ ಮೇನ್ ಟ್ರೇಡ್ ಮಾಡಿರೋದೇ ಅವ್ರಿಗೆ ಚಾನ್ಸ್ ಸಿಕ್ತಿಲ್ಲ, ಇದ್ಬೇಕು ಅದ್ ಬೇಕು ಅಂತ ಬರೀ ಕೊರಗದ್ರಲ್ಲೇ ಇಡೀ ಲೈಫ್ ತೆಗೆದ್ಬಿಟ್ಟಿದ್ದಾರೆ ಸಂಜು ಸ್ಯಾಮ್ಸನ್. ಸೊ ಅವ್ರಿಗೆ ಏನ್ ಬೇಕೋ ತಗೊಳಪ್ಪ ಅಂತ ಕೊಡ್ತಾರೆ ಓಪನಿಂಗ್ ಮೋಸ್ಟ್ ಲೈಕ್ಲಿ. ಸೊ ನಾನ್ ಅನ್ಕೊಳ್ಳೋದು ಸಂಜು ಸ್ಯಾಮ್ಸನ್ ಅಂಡ್ ಆಯುಷ್ ಮಾತ್ರ ಓಪನ್ ಮಾಡ್ತಾರೆ. ಆಮೇಲಿಂದ ಋತುರಾಜ್ ಗಾಯಕ್ವಾಡ್ at 1, ಉರ್ವಿಲ್ ಪಟೇಲ್ at 2 ಅಂತ ಅನ್ಸುತ್ತೆ. ನನಗೆ ಓಕೆ ಆಲ್ಮೋಸ್ಟ್ ಅದೇ ತರ. ಉರ್ವಿಲ್ ಪಟೇಲ್ ಮೈಟ್ ನಾಟ್ ಪ್ಲೇ ಫ್ರಮ್ ದ ಸ್ಟಾರ್ಟ್ ಅಂತ ಅನ್ಸುತ್ತೆ. ನಂದು ಸ್ಟಾರ್ಟಿಂಗ್ 11 ಹೇಳ್ಬಿಡ್ತೀನಿ ಬೇಕಾದ್ರೆ. ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರೆ ಓಪನಿಂಗ್, ಋತುರಾಜ್ ಗೈಕ್ವಾಡ್ at 1 down, ಶಿವಮ್ ದುಬೆ 2 down, ಕಾರ್ತಿಕ್ ಶರ್ಮಾ 3 down, ಡೆವಾಲ್ಡ್ ಬ್ರೆವಿಸ್ 4 down, MS ಧೋನಿ 5 down. ಒಂದ್ ನಿಮಿಷ ಕಾರ್ತಿಕ್ ಬ್ರೆವಿಸ್ ಇಬ್ರು ಇಂಟರ್ಚೇಂಜ್ ಆಗ್ಬೋದು. ಧೋನಿ ಇಂಪ್ಯಾಕ್ಟ್ ಸಬ್ ಆಗಿ, ಅಥವಾ ಗೊತ್ತಿಲ್ಲ ಧೋನಿ ರೋಲ್ ಏನಿರುತ್ತೆ ಗೊತ್ತಿಲ್ಲ, ಬಿಕಾಸ್ ಯು ಆಲ್ರೆಡಿ ಹ್ಯಾವ್ 3 ಅದರ್ ಕೀಪರ್ಸ್. ಧೋನಿ ಮೋಸ್ಟ್ಲಿ ಇಂಪ್ಯಾಕ್ಟ್ ಸಬ್ ಆಗಿ ಬರೀ ಬ್ಯಾಟಿಂಗ್ ಬರ್ತಾನ ಗೊತ್ತಿಲ್ಲ. ಬಟ್ ಐ ಡೋಂಟ್ ಥಿಂಕ್ CSK ಹ್ಯಾವ್ ದ ಬೌಲರ್ಸ್ ಆರ್ ದಿ ಆಲ್ರೌಂಡರ್ಸ್ ಟು ಕಾಂಪನ್ಸೇಟ್ ಫಾರ್ ದಿಸ್. ಅದು ಇನ್ನೊಂದು ಯೋಚನೆ ಮಾಡೋ ವಿಷಯ. ಸೊ ಧೋನಿ ಆದ್ಮೇಲೆ ಪ್ರಶಾಂತ್ ವೀರ್, ಪ್ರಶಾಂತ್ ನೀರ್ ಅಂತ ಒಂದ್ ಸೆಕೆಂಡ್ ಸೇಮ್ ಜಡೇಜಾ ರೋಲೆ ಇವನು. ಜಡೇಜಾ ಸೇಮ್ ಏನ್ ಮಾಡ್ತಿದ್ನೋ ಅದೇ ತರ. ಆಮೇಲೆ ನೆಕ್ಸ್ಟ್ ಬೌಲರ್ಸು ಕಂಬೋಜ್, ಅನ್ಶುಲ್ ಕಂಬೋಜ್, ಮ್ಯಾಟ್ ಹೆನ್ರಿ. ಇದೊಂಥರ ಅಂಡರ್ ರೇಟೆಡ್ ಬೈ. ಹೌದೌದು, ನನಗೆ ಯಾರೋ ಬೇರೆ ಟೀಮ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. CSK ತಗೊಂಡಿದ್ರೆ ಸ್ವಲ್ಪ ಹೊಟ್ಟೆವ್ರು ಇವಾಗ. ಆಮೇಲೆ ನೂರ್ ಅಹಮದ್ 100 ಅಹಮದ್. ಆಮೇಲೆ ಇಂಪ್ಯಾಕ್ಟ್ ಸಬ್ ಬಂದು ಖಲೀಲ್ ಅಹಮದ್ ಇಲ್ಲ ರಾಹುಲ್ ಚಹರ್, ಡಿಪೆಂಡಿಂಗ್ ಆನ್ ಎಲ್ಲಿ ಅಂತ. ದಿಸ್ ಇಸ್ ಐ ಥಿಂಕ್ ದರ್. ಸೊ ಓನ್ಲಿ 3 ಫಾರಿನರ್ಸ್. ಅವ್ರಿಗೆ ಬೇಕೇ ಇಲ್ವಲ್ಲ ಫೋರ್ತ್ ಫಾರಿನರ್? ಯಾರು ಆಕ್ಚುಲಿ ಅಷ್ಟು ವ್ಯಾಲ್ಯೂಡ್ ಫಾರಿನರ್ಸ್ ಇಲ್ಲ ಹೇಳ್ಬೇಕು ಅಂತಂದ್ರೆ. ಬಟ್ ಅದೇನೆ ನನ್ಗೆ ಪ್ರಕಾರ ದೇರ್ ಸ್ಟಾರ್ಟಿಂಗ್ 11 ವಿಲ್ ಬಿ ಸಮಥಿಂಗ್ ಲೈಕ್ ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರೆ ಓಪನಿಂಗ್ ಅಂಡ್ ಗಾಯಕ್ವಾಡ್ at 3. ಅದು ಮೂರು ಅನ್ಕೊಳ್ಳೋದು ಜಾನ್ ಅಂತ. ಅದನ್ನ ಜಾಸ್ತಿ ಶಿಫ್ಟ್ ಮಾಡೋದಕ್ಕೆ ಹೋಗಲ್ಲ. ಉರ್ವಿಲ್ ಪಟೇಲ್ ಜೊತೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಆಮೇಲಿಂದ ದೇ ಮೈಟ್ ಗೋ ವಿತ್ ಶಿವಮ್ ದುಬೆ at 4. ನನ್ ಪ್ರಕಾರ ಅಖಿಲ್ ಹುಸೇನ್ ಆಡ್ತಾರೆ ಅನ್ಸುತ್ತೆ. ಇವಾಗ ನೀನ್ ಅಖಿಲ್ ಹುಸೇನ್ ಆಡಿ ಪ್ರಶಾಂತ್ ವೀರ್, ಅಖಿಲ್ ಹುಸೇನ್ ಎರಡು ಸೇಮ್ ಆಯ್ತಲ್ಲ. ಬೋತ್ ಆರ್ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್, ಬೋತ್ ಆರ್ ಹ್ಯಾಂಡಿ ಬ್ಯಾಟ್ಸ್ಮನ್. ಯಾರು ಚೆಪಾಕ್ ಅಲ್ಲಿ ದೇರ್ ಆರ್ ನೆವರ್ ಎನಫ್ ಸ್ಪಿನ್ನರ್ಸ್, ಒಂದಂತೂ ಗ್ಯಾರಂಟಿ. ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರು ಜಡೇಜಾ, ಅಶ್ವಿನ್, ರಚಿನ್ ರವೀಂದ್ರ, ನೂರ್ ಅಹಮದ್, ಆಮೇಲಿಂದ ಇನ್ನೂ ಒಬ್ಬನ ಯಾರನ್ನ ಇಟ್ಕೊಂಡಿದ್ರು. ಸೊ ಅಷ್ಟು ಜನ ಇಟ್ಕೊಂಡ್ರು ದೇವರ್ ಲೈಕ್ ಓಕೆ ವಿ ನೀಡ್ ಮೋರ್ ಸ್ಪಿನ್ನರ್ಸ್ ಅದು ಇದು ಅಂತ ಮಾತಾಡ್ಕೊಂಡು ಸುಮ್ನೆ ಏನೋ ಕಾಲ ಕಳೀತಿದ್ರು. ಸೊ ಅದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ. ನನ್ ಲೆಕ್ಕದಲ್ಲಿ ಅದೇನೆ, ದೇರ್ ಬೌಲಿಂಗ್ ಅಟ್ಯಾಕ್ ವಿಲ್ ಬಿ ಸಮಥಿಂಗ್ ಲೈಕ್ ನೂರ್ ಅಹಮದ್, ಬ್ಯಾಂಗ್ ಆನ್. ಯಾಕಂದ್ರೆ ಲಾಸ್ಟ್ ಟೈಮ್ ಆಕ್ಚುಲಿ ಅವ್ನ ಒಬ್ನೇ ಚೆನ್ನಾಗ್ ಮಾಡಿದ್ದು ಅವ್ರ ಇಡೀ ಬೌಲಿಂಗ್ ಲೈನಪ್ ಅಲ್ಲಿ. ಅದ್ ಬಿಟ್ರೆ ಖಲೀಲ್ ಅಹಮದ್
ಮೋಸ್ಟ್ ಲೈಕ್ಲಿ ಆಡ್ತಾನೆ, ಯಾಕೆಂದ್ರೆ ಈ ರಿಲೇಟಿವ್ಲಿ ಚೆನ್ನಾಗೇ ಮಾಡ್ದ ಒಂದ್ 5-6 ಮ್ಯಾಚ್ ಬಿಟ್ರೆ. ಮ್ಯಾಟ್ ಹೆನ್ರಿ ವಿಲ್ ಸ್ಟಾರ್ಟ್ ಅಹೆಡ್ ಆಫ್ ನೇಥನ್ ಎಲಿಸ್. ಆಮೇಲಿಂದ ಪ್ರಶಾಂತ್ ವೀರನ್ನು ಮೋಸ್ಟ್ ಲೈಕ್ಲಿ ಆಡಿಸ್ತಾರೆ. ಆಕ್ಚುಲಿ ಇಲ್ಲಿ 2 ಅಂಡರ್ ದ ರೇಡಾರ್ ಪ್ಲೇಯರ್ಸ್ ಇದ್ದಾರೆ. ಶಿವಮ್ ದೂಬೆ ಮೋಸ್ಟ್ ಲೈಕ್ಲಿ ಅರ್ಧ ಸೀಸನ್ಗೆ ಫಾರ್ಮ್ ಹೋಗುತ್ತೆ, ಒಂದ್ ಮೂಡು ಖರಾಬ್ ಆಗುತ್ತೆ. ಬಟ್ ಅದಾದ್ರೂ ಇಬ್ರು ಪ್ಲೇಯರ್ಸ್ ಇದಾರೆ. ಒಬ್ಬ ರಾಮಕೃಷ್ಣ ಘೋಷ್ ಅಂತ ಇದ್ದಾನೆ, ಇನ್ನೊಬ್ಬ ಅಮನ್ ಖಾನ್ ಅಂತ ಇದ್ದಾನೆ. ಇಬ್ರು ಆಲ್ರೌಂಡರ್ಸ್, ಪ್ರೈಮರಿಲಿ ಬೌಲರ್ಸ್ ಹೂ ಕ್ಯಾನ್ ಬ್ಯಾಟ್, ಹೂ ಕ್ಯಾನ್ ಟಾಂಕ್ ದ ಬಾಲ್ ಅ ಲಾಟ್ ಅಂತ ಇಬ್ರು ಇದಾರೆ. ಇಬ್ರು ಧೋನಿಗೆ ಆಲ್ರೌಂಡರ್ಸ್ ತುಂಬಾ ಇಷ್ಟ ಆಗಿರೋದ್ರಿಂದ ಐ ಥಿಂಕ್ ದೇ ವಿಲ್ ಆಲ್ಸೋ ಗೆಟ್ ಫ್ಯೂ ಚಾನ್ಸಸ್ ಡಿಪೆಂಡಿಂಗ್ ಆನ್ ಶಿವಮ್ ದುಬೇಸ್ ಫಾರ್ಮ್. ಇನ್ನೊಬ್ಬ ಜೇಮಿ ಓವರ್ಟನ್ 100 ಅಲ್ಲೆಲ್ಲ ಚೆನ್ನಾಗ್ ಆಡ್ತಾನೆ, ಬಟ್ IPL ಬಂದಾಗ ಓಡಿಸ್ಕೋತಾನೆ, ಆತರ ಕ್ಯಾಂಡಿಡೇಟ್. ನೇಥನ್ ಎಲಿಸು ಇದ್ದಾನೆ, ಒಳ್ಳೆ ಆಪ್ಷನ್. ಸೊ ಬಟ್ ನನ್ ಆಫ್ ದೆಮ್, ಇವಾಗ ಏನ್ ಹೇಳ್ತಾರೆ, ನನ್ ಆಫ್ ದೆಮ್ ಸ್ಟ್ರೈಕ್ ಫಿಯರ್ ಬೌಲಿಂಗ್ ಅಟ್ಯಾಕ್ ನೋಡ್ಬೇಕಂದ್ರೆ. ಅವ್ರ ಬ್ಯಾಟಿಂಗ್ ಓಕೆ, ಸರ್ಫರಾಜು ಇದ್ದಾನೆ, ಯಾವಾಗ ಬೇಕೋ ಬಂದು ಧ್ವಂಸ ಮಾಡ್ಬೋದು. ಬಟ್ ಬೌಲಿಂಗ್ ಆತರ ನೋಡ್ಕೊಂಡ್ ಬರ್ಬೇಕಂದ್ರೆ ಇವನ್ ದೇರ್ ಸ್ಪಿನ್ ಅಟ್ಯಾಕ್ ಫಾರ್ ಅ ಚೇಂಜ್. CSK ಸ್ಪಿನ್ ಈ ತರ ನೂರ್ ಅಹಮದನ್ನು ಲೈನ್ ಅಪ್ ಮಾಡ್ಬೋದು. ಅವ್ನ್ ಸ್ಟಾರ್ಟಿಂಗ್ ಫಸ್ಟ್ 2 ಮ್ಯಾಚಸ್ 4 ವಿಕೆಟ್ಸ್ ತಗೊಂಡು ಅದಾದ್ಮೇಲೆ 1 ವಿಕೆಟ್ ತೆಗ್ದಿಲ್ಲ ಅನ್ಸುತ್ತೆ ಲಾಸ್ಟ್ ಇಯರ್. ಬಿಕಾಸ್ ಪೀಪಲ್ ಫಿಗರ್ ಇಮ್ ಔಟ್ ಪ್ರಿಟಿ ವೆಲ್. ಅನಲಿಸ್ಟ್ ಏನ್ ಕೂತ್ಕೊಂಡು ಮಣ್ಮುಕ್ಕಲ್ಲ ಅಲ್ಲಿ. ದೇ ವಿಲ್ ಬಿ ಪೇಡ್ ಟು ವರ್ಕ್ ಆನ್ ಓಕೆ ಎಲ್ ಬರುತ್ತೆ ಬೌಲಿಂಗ್, ಅಂದ್ರೆ ಯಾವ ಏರಿಯಾಸ್ ಬೌಲ್ ಮಾಡ್ತಾರೆ, ಎಷ್ಟು ಡಿಗ್ರಿ ಟರ್ನ್ ಸಿಗುತ್ತೆ, ಲೆಫ್ಟ್ ಹ್ಯಾಂಡರ್ಸ್ ಹೆಂಗ್ ಮಾಡ್ತಾರೆ, ರೈಟ್ ಹ್ಯಾಂಡರ್ಸ್ ಹೆಂಗ್ ಮಾಡ್ತಾರೆ, ಆ ಫೀಲ್ಡರ್ ಇದ್ರೆ ಯಾವ ತರ ಬೌಲಿಂಗ್ ಮಾಡ್ತಾರೆ, ಅದನ್ನ ಫಿಗರ್ ಔಟ್ ಮಾಡಕ್ಕೆ ಅನಲಿಸ್ಟ್ ಅಷ್ಟು ದುಡ್ಡು ಕೊಡೋದು. ಸೊ ಆಫ್ಟರ್ ಫಸ್ಟ್, ಎಸ್ಪೆಷಲಿ ಇನ್ IPL ವೇರ್ ಎವ್ರಿ ಟೀಮ್ ಹ್ಯಾಸ್ ಹೈ ಕ್ವಾಲಿಟಿ ಅನಲಿಸ್ಟ್, ನೀನೇನಪ್ಪ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ obviously by the third, fourth match, people will know what you bring to the table and what your skill sets are. So accordingly, they will set the combination, or they will issue the new set. They will issue separate sets of plans. Adike, what I expect to happen is first few matches, people like even Ayush Matre for that matter, Prashant Veeru, Karthik Sharma, Urvil ಸಿಕ್ಕಿದ್ರೆ Urvil ತುಂಬಾ ಚೆನ್ನಾಗಿ ಆಡ್ಬಿಡ್ತಾರೆ. ಬಟ್ 4th, 5th ಮ್ಯಾಚ್ ಆಸ್ ದ ಸೀಸನ್ ಗೋಸ್ ಆನ್, ಸ್ವಲ್ಪ ಅವ್ರದ್ದು ವಿಚಲಿತ ಆಗ್ಬಿಡ್ತಾರೆ ಅವರು. ಸೊ ದಟ್ ಇಸ್ ಒನ್ ಫಿಯರ್ ವಿಚ್ ಐ ಹ್ಯಾವ್. ಇನ್ನೊಂದೇನ್ ಅರ್ಥ ಆಗಲ್ಲ ಅಂತಂದ್ರೆ, ಇವ್ರ ಮಿಡ್ಲ್ ಆರ್ಡರ್ ಅಲ್ಲಿ ಯಾರುನು ಅಂದ್ರೆ ಒಂಥರ, ಇವಾಗ ನಮ್ಗೆ ಹೆಂಗ್ ಕೃಣಾಲ್ ಪಾಂಡ್ಯ ಇದಾನೋ, ಅಥವಾ ಈಗ ಮುಂಬೈಯಲ್ಲಿ ಹೆಂಗೆ ಹಾರ್ದಿಕ್ ಪಾಂಡ್ಯ ಇದಾನೋ, ಅಥವಾ ಇವಾಗ LSGನೇ ತಗೊಂತು ಅಂತಂದ್ರೆ, ಇವಾಗ ಅಲ್ಲಿ ಹೆಂಗೆ ಒಂದಷ್ಟು ಫ್ರಿಂಚ್ ಪ್ಲೇಯರ್ಸ್, ಆಯುಷ್ ಧೋನಿ ಇರ್ಬೋದು, ಸೊ ಆತರ ಅಂದ್ರೆ ಶೋರ್ ಶಾರ್ಟ್ ಆಗಿ ಓಕೆ ಇವ್ರು ಇಲ್ಲೇ ಆಡ್ತಾರೆ ಹಿಂಗೆ ಆಡ್ತಾರೆ ಅನ್ನೋರು ಒಬ್ರು ಇಲ್ಲ ಇಲ್ಲಿ ಲೈನ್ ಅಪ್ ಅಲ್ಲಿ ನೋಡ್ತು ಅಂತಂದ್ರೆ. ಶಿವಮ್ ದುಬೇನ ಅವರು ಫಿನಿಶರ್ ಆಗಿ ಯೂಸ್ ಮಾಡ್ತಾರೋ ಅಥವಾ ಅಟ್ 4 ಯೂಸ್ ಮಾಡ್ತಾರ, ಅಥವಾ ಬ್ರೆವಿಷನ್ ಫಿನಿಶರ್ ಆಗಿ ಯೂಸ್ ಮಾಡ್ತಾರೋ ಅಟ್ 5 ಯೂಸ್ ಮಾಡ್ತಾರ. ಕಾರ್ತಿಕ್ ಶರ್ಮಾ ರೋಲ್ ಏನು ಬೇಸಿಕಲಿ ಟೀಮ್ ಅಲ್ಲಿ? ಪ್ರಶಾಂತ್ ವೀರನ್ನ ಅಂದ್ರೆ ಜಡೇಜಾ ಒಂದ್ಸತಿ ಈಗ ಅಟ್ 4 or 5 ಬಂದ್ಬಿಡ್ತಿದ್ದ ಇನ್ ಕೇಸ್ ಸ್ಟ್ಯಾಂಡರ್ ಬೇಕಿತ್ತು ಅಂತಂದ್ರೆ. ಸೊ ಆತರ ರೋಲ್ ಯೂಸ್ ಮಾಡ್ತಾರ, ಅಥವಾ ಜಸ್ಟ್ ಒನ್ ಮೋರ್ ಅಂದ್ರೆ ಈಗ ಧೋನಿಗಿಂತ ಮುಂಚೆ ಕಳ್ಸಕ್ಕೆ ಅಂತ ಇರ್ತಾರಲ್ಲ ಒಂದಷ್ಟು ಜನ, ಆತರ ಯೂಸ್ ಮಾಡ್ತಾರ. ಸೊ ಆತರ ಟೀಮಲ್ಲಿ ನಂಗೆ ಆತರ ರೋಲ್ಸ್ ಇದೆ ಅಂತಾನೆ ನಂಗೆ ಅನ್ಸಲ್ಲ. ಅದೇ ಆ ಕ್ಲಾರಿಟಿ ಎಲ್ಲೂ ಇಲ್ಲ, ವಿಚ್ ಯೂಸ್ ಟು ಬಿ RCB's ಬಿಗ್ಗೆಸ್ಟ್ ವೀಕ್ನೆಸ್. ಇವಾಗ ನಿನ್ ಜ್ಞಾಪಕ ಇದ್ದಂಗೆ ಎವ್ರಿ ಮ್ಯಾಚ್ 2-3 ಚೇಂಜಸ್ ಮಾಡ್ಕೊಂಡ್ ಬರ್ತಿದ್ರು, ಬಿಕಾಸ್ ಅಸೆಟ್ ಕಾಂಬಿನೇಷನ್ ವರ್ಕ್ ಆಗ್ತಿರ್ಲಿಲ್ಲ. ಇವಾಗ CSKಗೂ ಹಂಗೆ ಆಗುತ್ತೆ. ಸೊ ಇವಾಗ ಏನಂದ್ರೆ ಆ ಒಂದು ಇದು ಜ್ಞಾಪಕ ಬರ್ತಿದೆ CSK ಟೀಮ್ ನೋಡಿದಾಗ, ಸ್ಟಾಪಬಲ್ ಆನ್ ದೇರ್ ಡೇ, ಬಿಲೀವಬಲ್ ಪ್ಲೇಯರ್ಸ್, ಸ್ಟ್ರೈಕ್ಸ್ ಕಾನ್ಫಿಡೆನ್ಸ್ ಇಂಟು ಆಪೋನೆಂಟ್ಸ್, streets will forget what they can do, ಏನೇನೋ. ಬಟ್ CSK ಮುಂಚೆ ತರ ಅಲ್ಲ, ದೇ ಆರ್ ನಾಟ್ multi-dimensional, multi-faceted all-rounders as well. ಇವಾಗ ಅಪಾರ್ಟ್ ಫ್ರಮ್ ಪ್ರಶಾಂತ್ ವೀರ್, ಅವ್ರ ಆಲ್ರೌಂಡರ್ಸ್ ನೋಡಿದ್ರೆ ದೇ ಆರ್ ವೆರಿ, ಇಲ್ಲ ಒಂದ್ ಮಾಡ್ತಾರೆ ಇಲ್ಲ ಇನ್ನೊಂದ್ ಮಾಡ್ತಾರೆ. ಮುಂಚೆ ಜಡೇಜಾ ಟ್ರೇಡ್ ವಾಸ್ ಐ ಥಿಂಕ್ ಆಲ್ ಇನ್ ಆಲ್ ಅ ವೆರಿ ಬ್ಯಾಡ್ ಡೀಲ್ ಫಾರ್ ದೆಮ್. ಯಾಕಪ್ಪ ಜಡೇಜಾ ಕೊಟ್ಕೊಡ್ಬೇಕು? ನಂಗೆ ಒಂದೇನ್ ಅರ್ಥ ಆಗಲ್ಲ ಅಂದ್ರೆ, ಜಡೇಜಾ ಟ್ರೇಡ್ ಮಾಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ನ, ಈಸ್ ಲೈಕ್ ನೋ ವೇ ಪಾಸ್ಟ್ ಇಸ್ ಪ್ರೈಮ್ ಏನಿಲ್ಲ. ಇನ್ಫ್ಯಾಕ್ಟ್ ಇವಾಗ್ಲೇ ಒಂದು ಬೆಸ್ಟ್ ಫಾರ್ಮ್ ಆಫ್ ಬ್ಯಾಟಿಂಗ್ ಮತ್ತೆ ಬೆಸ್ಟ್ ಫಾರ್ಮ್ ಆಫ್ ಬ್ಯಾಟಿಂಗ್ ಅಲ್ಲಿ ಇದೆ ಇನ್ಫ್ಯಾಕ್ಟ್. ಅಂತ ಜಡೇಜಾನ್ ಕೊಟ್ಬಿಟ್ಟು
ಜಡೇಜಾಗಿಂತ ಜಾಸ್ತಿ ಪ್ರೈಸ್ ಕೊಟ್ಬಿಟ್ಟು ಪ್ರಶಾಂತ್ ವೀರ್ ತಗೊಂಡ್ರೆ. ಇವ RCB ಹೆಂಗ್ ಆಡ್ತಿದ್ರು ಇವ್ರು ಹಂಗೆ ಆಡ್ತಿದಾರೆ ಇವಾಗ. ಬಟ್ ನಂಗೆ 2 people who I still feel ಇವಾಗ ಸರ್ಫರಾಜ್ ಖಾನ್ ಅಂಡ್ ಮ್ಯಾಟ್ ಹೆನ್ರಿ, and these are the kind of people who go to teams like CSK and do above expectations. ಇವರಿಬ್ರು ಏನೋ ಪಿಕ್ ಆಗ್ಬಿಟ್ರೆ ಅವ್ರ ಫುಲ್ 11 ಒಂಥರ ಇಲ್ ಆಲ್ ಕಮ್ ಟುಗೆದರ್. ಎಸ್ಪೆಷಲಿ ಹೆನ್ರಿ ಡೆತ್ ಅಲ್ಲಿ ಚೆನ್ನಾಗಿ ಮಾಡೋಕ್ ಶುರು ಮಾಡಿದ್ರೆ ಏನೋ ಗೊತ್ತಿಲ್ಲಪ್ಪ. ಬಟ್ ಇವಾಗ್ಲೇ ಒಂದು ಹೇಳ್ಬೇಕಂದ್ರೆ ಹಾಟ್ ದೇ ಟೇಕ್ ಆರ್ ಏನು ನಾಟ್. ಅಂತಂದ್ರೆ ಸರ್ಫರಾಜ್ ಖಾನ್ಗೆ ಡೋಂಟ್ ಥಿಂಕ್ ಹಿ ವಿಲ್ ಗೆಟ್ ಇನ್ ಟು ದ ಟೀಮ್. ಅವ್ನ್ಗೆ ಎಲ್ಲೂ ಪ್ಲೇಸೇ ಇಲ್ಲ ಆಕ್ಚುಲಿ ನೋಡ್ಬೇಕಂದ್ರೆ. ಇನ್ಫ್ಯಾಕ್ಟ್ ಒಂದ್ ಜಾಗ ಎಲ್ಲಿ ಓಪನ್ ಆಗ್ಬೋದು ಅಂತಂದ್ರೆ ಐದರ್ ದೂಬೆ ತುಂಬಾ ಕೆಟ್ಟದಾಗ ಆಡಕ್ ಸ್ಟಾರ್ಟ್ ಮಾಡ್ತೀನಿ, ಆರ್ ಡೆವಲ್ಡ್ ಬ್ರೆವಿಸ್ ಇಂಜುರಿ ಆಗುತ್ತೆ. ಅವೆರಡೇ ಸ್ಪಾಟ್ ಅಲ್ಲಿ ಆಡಕ್ಕಾಗತ್ತೆ ಸರ್ಫರಾಜ್ ಖಾನ್ಗೆ. ಅದ್ ಬಿಟ್ರೆ ದರ್ ಇಸ್ ನೀವ್ ನೋ ವೇ ಇಸ್ ಗೆಟಿಂಗ್ ಇನ್ ಟು ದ ಟೀಮ್. ನೀವ್ ಜಸ್ಟ್ ಇಮ್ಯಾಜಿನ್ ಮಾಡಿ, ಸರ್ಫರಾಜ್ ಖಾನ್ ಏನಾದ್ರು 2 ಡಿಸೆಂಟ್ ಸೀಸನ್ ಆಗಿ ನೆಕ್ಸ್ಟ್ ಮೇಜರ್ ಆಕ್ಷನ್ ಅಲ್ಲಿ ಅವ್ನೇನಾದ್ರು ರಿಟರ್ನ್ ಮಾಡಿ ಒಂಥರ ಫುಲ್ ಸರ್ಕಲ್ ಆದ್ರೆ ಹೆಂಗ್ ಅನ್ಸುತ್ತೆ? ಅದು ಏನ್ ಸಕ್ಕೋದು ಆಗಲ್ಲ, ನಾನು ಬರ್ಕೊಡ್ತೀನಿ. ಸರಿ, ಆಕ್ಚುಲಿ ಪಾಪ ನೋಡಕ್ಕೆ ಸರ್ಕಲ್ ತರಾನೇ ಇದ್ದ, ಅದು ಬೇರೆ ವಿಷಯ. ಬಟ್ ಆಕ್ಚುಲಿ ಇವಾಗ ಸ್ವಲ್ಪ ಮೈ ಬಗ್ಗಿಸ್ತಾ ಯಾವ್ದೇ ಇದ್ದಾನೆ. ಮಿಸ್ಟರ್ ಮ್ಯಾಕ್ಸ್ ವಿಡಿಯೋದಲ್ಲೂ ಅವ್ನು ಬರೀ ತಿಂತಾ ಇದ್ದ, ಯಾವಾಗ್ಲೂ ನಮ್ ಬರೀ ತಿನ್ನೋದೇ ಇರ್ತಾ ಇತ್ತು. ತುಂಬಾ ಆಯ್ತು ಹೋಗ್ಬೋದಾ ಈ ತರ ಕಿತ್ತೋಗಿರೋ ಟೀಮ್. ನಮ್ಗೆ ಡಿಪ್ರೆಸ್ ಆಗ್ಬಿಡುತ್ತೆ ಟೀಮ್ ನೋಡಿದ್ರೆ. ನೆಕ್ಸ್ಟ್ ನಾನ್ ಈಗ ವಾಸಿಸ್ತಿರೋ ಟೀಮು ಡೆಲ್ಲಿ ಕ್ಯಾಪಿಟಲ್ಸ್. ಫಾಗ್ ಇಂದ ಕಾಣಿಸ್ತಿಲ್ಲ ಅಣ್ಣ. ಇವಾಗ ಲಕ್ನೋ ಅಲ್ಲಿ T20 ಮ್ಯಾಚೇ ಆಡ್ಸಿಲ್ಲ ಬಿಕಾಸ್ ಆಫ್ ಫಾಗ್. ಇವಾಗ ಜಸ್ಟ್ ಇದು ಬಂದಿದೆ, ಅಪ್ಡೇಟ್ ಬಂದಿದೆ, ಮ್ಯಾಚ್ ರೂಲ್ಡ್ ಔಟ್ ಡ್ಯೂ ಟು ಏನೋ ಫಾಗ್ ಅಂತ, ಏನೋ ಬ್ಯಾಡ್ AQI. ಡೆಲ್ಲಿಲೂ ಹಂಗೆ ಇದೆ ಹೆಂಗೆ? ಹಂಗೆ ಇದೆ. ಡೆಲ್ಲಿ ಸ್ಟಾರ್ಟಿಂಗ್ ಪಂಜಾಬ್ ನಲ್ಲೆಲ್ಲ ಸುಡ್ತಾರೆ, ಇಲ್ಲೇ ಒದ್ದಾಡ್ಬೇಕು. ಎಷ್ಟು ಆದಷ್ಟು ಬೇಗ ಬಂದ್ಬಿಡಪ್ಪ ಬೆಂಗಳೂರಿಗೆ. ನಂದ್ ಹೇಗಿರು ಮೂಗ್ ಕಟ್ಕೊಂಡ್ಬಿಟ್ಟಿದೆ, ಏನು ಒಳಗಡೆ ಹೋಗ್ತಿಲ್ಲ, ಪೊಲ್ಯೂಷನ್. ಡೆಲ್ಲಿ ಐ ಥಿಂಕ್ ಲಾಸ್ಟ್ ಇಯರ್ ಗಿಂತ ಈ ಇಯರ್ ಫ್ಯೂ ಪ್ಲೇಸಸ್ ದೇ ಹ್ಯಾವ್ ಆಕ್ಚುಲಿ ಮೇಡ್ ಅ ಫ್ಯೂ ಚೇಂಜಸ್ ಅಂತ ಅನ್ಸುತ್ತೆ ಟು ದರ್ ಬ್ಯಾಲೆನ್ಸ್. ಅವ್ರು ಲಾಸ್ಟ್ ಸೀಸನ್ ಅದೇ ಸ್ಟಾರ್ಟಿಂಗ್ ಏನ್ ಅನ್ಬೀಟನ್, ವಿ ವಿಲ್ ವಿನ್ ದ ಲೀಗ್ ಅನ್ಬೀಟನ್ ಅಂತ ಎಲ್ಲ ಮಾತಾಡ್ತಿದ್ರು ಅವ್ರ ಫ್ಯಾನ್ಸ್. ಏನಪ್ಪ ಮಾಡಿದ್ರು, ಏನಪ್ಪ ಗಿತ್ತಿದ್ರು ನೋಡಿದ್ವಿ ಲಾಸ್ಟ್ ಪ್ಲೇ ಆಫ್ ಗೆ ಬಂದಿಲ್ಲ. ವಿಜಯ್ ಭಾರದ್ವಾಜ್, ವಿಜಯ್ ಸರ್, ಹೌದು. ಬಟ್ ಅವ್ರದ್ದು ಇವಾಗ ಸ್ಟಾರ್ಟಿಂಗ್ 11 ನೋಡ್ಬೇಕಂದ್ರೆ 2 ಆಕ್ಚುಲಿ ವೆರಿ ಗುಡ್ ಪಿಕ್ಸ್ ದೇ ಡಿಡ್. ಇವಾಗ ಡೆಲ್ಲಿ ಯೂಶಲಿ ಎಲ್ಲಾರ್ದು ಪ್ರೈಸ್ ಇನ್ಫ್ಲೇಟ್ ಮಾಡಿ ಡ್ರಾಪ್ ಆಗೋದು, ಇಲ್ಲ ತುಂಬಾ ಓವರ್ ಪ್ರೈಸ್ ಪಿಕ್ಸ್ ತಗೊಳ್ಳೋದು. ಬಟ್ ಬೆನ್ ಡಕೆಟ್ ಅಂಡ್ ಡೇವಿಡ್ ಮಿಲ್ಲರ್ ಬೇಸ್ ಪ್ರೈಸ್ ತಗೊಂಡಿದ್ದಾರೆ, ಅಂಡ್ ಐ ಪರ್ಸನಲಿ ಫೀಲ್ ಬೋತ್ ಆಫ್ ದಮ್ ವಿಲ್ ಕಮ್ ಸ್ಟ್ರೇಟ್ ಇಂಟು ದ ಸ್ಟಾರ್ಟಿಂಗ್ 11. ಇವನು ಅಭಿಷೇಕ್ ಪೊರೆಲ್ ಗಿಂತ ಬೆನ್ ಡಕೆಟ್ ವಿಲ್ ಓಪನ್. ಡಕೆಟ್ ಅಂಡ್ ಮೋಸ್ಟ್ಲಿ KL ರಾಹುಲ್ ಓಪನ್ ಮಾಡ್ಬೋದು, ಬಿಕಾಸ್ ನಿತೀಶ್ ರಾಣಾ ಬಂದಿದ್ದಾನೆ ಇವಾಗ. ನನ್ನ ಪ್ರಕಾರ ಡಕೆಟ್ ಅಂಡ್ KL ರಾಹುಲ್ ವಿಲ್ ಓಪನ್. ನಿತೀಶ್ ರಾಣಾ 1 ಡೌನ್, ಡೇವಿಡ್ ಮಿಲ್ಲರ್ 2 ಡೌನ್, ಅಕ್ಷರ್ ಪಟೇಲ್ 3 ಡೌನ್. ಅದೇನ್ ಬರ್ಕೋತಿಯಾ ಏನು? ಅದಕ್ಕೆ ಕಾಯ್ತಿದ್ದೆ. ನಾನೇನೋ ಯೋಚನೆ ಮಾಡ್ಕೊಂಡು, ಯಾಕೆಂದ್ರೆ ಇದು ಚೆನ್ನಾಗಿರುತ್ತೆ ಎಲ್ಲಾ ಒಟ್ಟಿಗೆ ಇದ್ಮೇಲೆ. ಆಮೇಲೆ ವಿ ಕ್ಯಾನ್ ಸಿ ಹೌ ರೈಟ್ ಆರ್ ರಾಂಗ್ ವಿ ವರ್ ಅಂತ ಅನ್ಸುತ್ತೆ. ಇದು ಫಸ್ಟ್ ಒಳ್ಳೆ ನಮ್ಗೂ ಒಳ್ಳೆ ಟೆಸ್ಟ್. ಡಕೆಟ್ ಅಂತ ಹಾಕು, ಡಕೆಟ್ ಮತ್ತೆ KL. ನನ್ಗೆ ಇನ್ನೂ ಅನ್ಸುತ್ತೆ KL ವಿಲ್ ಓಪನ್ ಅಂತಾನ, ಬಿಕಾಸ್ ಅವ್ನ್ ಲಾಸ್ಟ್ ಇಯರ್ ಮಿಡಲ್ ಆರ್ಡರ್ ಬಂದಿದ್ದು ಅಷ್ಟು. ಅವ್ನು ಅದನ್ನ ಇಫ್ ಈ ಓಪನ್ಸ್ ದಟ್ಸ್ ಹಿಸ್ ಬೆಸ್ಟ್ ವರ್ಷನ್. ನೆಕ್ಸ್ಟ್ ನಿತೀಶ್ ರಾಣಾ ಅನ್ಸುತ್ತೆ. ಅದೇ ನಿಮ್ದು ಹಾಕೊಳ್ಳಿ ಸೈಡ್ ಅಲ್ಲಿ, ನಂದು ಹೆಂಗ್ ಅನ್ಸುತ್ತೆ ಹೇಳ್ತೀನಿ ಅಷ್ಟೇ. ಇಲ್ಲ, ಮೆಜಾರಿಟಿ ಈಗೆಲ್ಲ ವಿಷ್ಣು ಮೇಲೆ, ಅವನೇ ಕುಮಾರಸ್ವಾಮಿ ಈಗ. ಯಾವ ಪಾರ್ಟಿಗೆ ಹೋಗ್ತೀಯಪ್ಪ ಇವಾಗ? ನಂಗೂ ಆಲ್ಮೋಸ್ಟ್ ಸಿಮಿಲರ್ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ KL ರಾಹುಲ್ ಹ್ಯಾಸ್ ಟು ಓಪನ್, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಲಾಸ್ಟ್ ಟೈಮ್ ಅವ್ರು ಟ್ರೈ ಮಾಡಿದ್ರು, ಫಾಫ್ ಮತ್ತೆ ಜೇಕ್ ಫ್ರೇಸರ್ ಮತ್ತೆ ಓಪನಿಂಗ್ ಪ್ಲೇಯರ್. ಡಬಲ್ ಓಪನಿಂಗ್ ಫಾರಿನರ್ ಓಪನಿಂಗ್ ಪ್ಲೇಯರ್ ಯಾವತ್ತೂ ವರ್ಕ್ ಆಗಲ್ಲ IPL ಅಲ್ಲಿ, ನಮ್ಗೆ ನೀಟಾಗಿ ಗೊತ್ತು. ಅದು ಲಾಸ್ಟ್ ಟೈಮ್ ಅದು ಯಾಕೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಿಂತ ಅವ್ರಿಗೆ ಗೊತ್ತು. ಬಟ್ ಅದೇನೆ
ಮೋಸ್ಟ್ ಲೈಕ್ಲಿ ಕೆ ಎಲ್ ರಾಹುಲ್ ಓಪನ್ ಮಾಡ್ಲೇಬೇಕಾಗುತ್ತೆ. ಅಂಡ್ ಕೀಪಿಂಗ್ ಮೋಸ್ಟ್ ಲೈಕ್ಲಿ ಕೆ ಎಲ್ ರಾಹುಲ್ ಮಾಡ್ತಾರ. ಆಮೇಲೆ ಅಟ್ 3 ನಿತೀಶ್ ರಾಣಾ ಫಾರ್ ಶೋರ್. ಆಮೇಲಿಂದ 4 ಡೇವಿಡ್ ಮಿಲ್ಲರ್. ಇವನ್ ಅಕ್ಷರ್ ಪಟೇಲ್ ಆಮೇಲಿಂದ ಇಂಜುರಿ 5 ಆಗಿದ್ದಾನೆ ಆಸ್ ಆಫ್ ಟುಡೇ. ಐ ಸ್ಟಿಲ್ ಥಿಂಕ್ ಹಿ ವಿಲ್ ಬಿ ಫಿಟ್ ಫಾರ್ IPL. ಅಷ್ಟು ಸೀರಿಯಸ್ ಆಗಿಲ್ಲ ಇಂಜುರಿ, ಬಟ್ ಸದ್ಯಕ್ಕೆ ಹಾಕಿದೆ ಅಕ್ಷರ್. ಕ್ಯಾಪ್ಟನ್ ಬೇರೆ ಅಲ್ಲ ಇವಾಗ ಅಕ್ಷರ್ ಪಟೇಲ್. at 5. ಅಕ್ಷರ್ ಮಿಲ್ಲರ್ at ಆದ್ಮೇಲೆ 5 ಅಕ್ಷರ್. ಹೌದು, ನಾವು ಲಾಸ್ಟ್ ಇಯರ್ ಅದೇ ಪೊಸಿಷನ್ ಅಲ್ಲಿ ಆಡ್ತಿದ್ರು. ಅಲ್ಲ, ಗಂಭೀರ್ ಟ್ಯಾಕ್ಟಿಕ್ಸ್ ಇದು. ಸ್ಟಬ್ಸ್ ನೆಕ್ಸ್ಟ್ ಇಲ್ಲ ಆಡ್ಸ್ತಿದ್ದ ಅವ್ನ ರಾಣಾ ಬಂದು. ನೆಕ್ಸ್ಟ್ ಸ್ಟಬ್ಸ್ ಆಮೇಲಿಂದ ಅಶುತೋಷ್. ಅಶುತೋಷ್. ಆಮೇಲಿಂದ ವಿಪ್ರಾಜ್ ನಿಗಮ್. ವಿಪ್ರಾಜ್ ಅಕೀಬ್ ದಾರ್ ಆಡ್ತಾನೆ. ಐ ಥಿಂಕ್ ಅಕೀಬ್ ದಾರ್ ಇನ್ಸ್ಟೆಡ್ ಆಫ್ ಮುಖೇಶ್. ಇಬ್ರಿಗೂ 8 ಕೋಟಿ ಕೊಟ್ಟಿದ್ದಾರೆ, ಅವ್ರಿಬ್ರಲ್ಲಿ ಒಬ್ರೇ ಆಡ್ಬೇಕು. ಬಟ್ ಐ ಥಿಂಕ್ ಅಕೀಬ್ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾನೆ, ಬೌಲಿಂಗ್ ಇನ್ನೂ ಚೆನ್ನಾಗಿ ಸ್ವಿಂಗ್ ಮಾಡ್ತಾನೆ. ಆಮೇಲೆ ಆಬ್ವಿಯಸ್ಲಿ ಸ್ಟಾರ್ಕು, ಕುಲ್ದೀಪು, ನಟರಾಜನ್. ಬೌಲಿಂಗ್ ಚೆನ್ನಾಗಿದೆಪ್ಪ ಇವ್ರದ್ದು. ಬೌಲಿಂಗ್ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಬ್ಯಾಟಿಂಗ್ ಸ್ವಲ್ಪ ಆನ್ ಪೇಪರ್ ಇವ್ರ ಬೌಲಿಂಗ್ ಚೆನ್ನಾಗಿದೆ. ಟು ಬಿ ಆನೆಸ್ಟ್, ಡೀಪ್ ಅಂತ ಅಂತಾರಲ್ಲ, ಡೀಪ್ ಮಾಡ್ತು ಅಂತಂದ್ರೆ ಆಕ್ಚುಲಿ ಆವರೇಜ್ ಬೌಲಿಂಗ್ ಲೈನಪ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಟರಾಜನ್ ಆಲ್ಮೋಸ್ಟ್ ಎಂಟೈರಿಟಿ ಆಫ್ ಲಾಸ್ಟ್ ಇಯರ್ ಆಡೇ ಇಲ್ಲ ಒಂದು ಮ್ಯಾಚ್. ಇನ್ಫ್ಯಾಕ್ಟ್ ಒಂದ್ ಮ್ಯಾಚ್ ಆಡಿಲ್ಲ ಹಂಗ್ ನೋಡ್ತು ಅಂತಂದ್ರೆ. ಆಮೇಲಿಂದ ಕುಲ್ದೀಪ್ ಯಾದವ್, ಓಕೆ, ಹಿ ಗಿವ್ಸ್ ಯು ಲೈಕ್ ಅ ಸಾಲಿಡ್ 4 overs ಎವ್ರಿ ಮ್ಯಾಚ್. ಸ್ಟಾರ್ಕು ತುಂಬಾ ಹಿಟ್ ಅಂಡ್ ಮಿಸ್, ಬಿಗ್ ಗೇಮ್ ಪ್ಲೇಯರ್ ಅಷ್ಟೇನೆ. ಅಂದ್ರೆ ಇಫ್ ಯು ವಾಂಟ್ ಸ್ಟಾರ್ಕ್ ಟು ಪ್ಲೇ ವೆಲ್ ಅಗೇನ್ಸ್ಟ್ ಒಂದು ಟೀಮ್ ಲೈಕ್ LSG ಆರ್ KKR, ನಾನು ಅಷ್ಟೊಂದು ಬ್ಯಾಂಕ್ ಮಾಡಕ್ ಆಗಲ್ಲ. ಅಕೀಬ್ ದಾರ್ ಇನ್ನೂ ಅನ್ಪ್ರೂವನ್, ಪ್ಲಸ್ ಪ್ರೈಸ್ ಟ್ಯಾಗ್ ಪ್ರೆಷರ್ ಇದ್ದೇ ಇದೆ. ವಿಪ್ರಾಜ್ ನಿಗಮ್ ಹಿ ಹಸ್ ಜಸ್ಟ್ ಹ್ಯಾಡ್ 1 good season ವೇರ್ ಹಿ ವಾಸ್ ಅ ಮಿಸ್ಟ್ರಿ ಸ್ಪಿನ್ನರ್. ಇನ್ನೊಂದೇನ ಅಬ್ಸರ್ವ್ ಮಾಡ್ತು ಅಂತಂದ್ರೆ, ಈ ಮಿಸ್ಟ್ರಿ ಸ್ಪಿನ್ನರ್ಸ್ ಎಲ್ಲಾರು ನೋಡ್ತು ಅಂತಂದ್ರೆ, ಫಸ್ಟ್ ಸೀಸನ್ ಯಾರು ಪಿಕ್ ಮಾಡಕ್ ಆಗಲ್ಲ ಅವರನ್ನ. ಸೆಕೆಂಡ್ ಸೀಸನ್ ಇಂದ ಎಲ್ಲರೂ ಪಿಕ್ ಮಾಡಿ ಚೆನ್ನಾಗಿ ಹೊಡಿಸ್ಕೋತಾರೆ. ಓನ್ಲಿ 2 people who have escaped from this is Sunil Narine and Varun Chakravarti. Because they actually are ಮಿಸ್ಟ್ರಿ ಸ್ಪಿನ್ನರ್ಸ್. ಅವ್ರಿಗೆ ಗೊತ್ತಿರಲ್ಲ ಬಾಲ್ ಹೆಂಗ್ ಬರ್ತಿದೆ ಅಂತ. ಅಜಂತಾ ಮೆಂಡಿಸ್ 1 ವರ್ಷ ಆದ್ಮೇಲೆ ಎಲ್ಲರೂ ನಾಯಿ ಹೊಡ್ದಂಗ್ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರು. OG ಮಿಸ್ಟ್ರಿ ಸ್ಪಿನ್ನರ್ ಗುನವೆ. ಫಸ್ಟ್ ಯಾರ್ಯಾರು ಇದಾರೆ ಅವ್ರಿಗಿಂತ ಮುಂಚೆ. ಬಟ್ ಅಜಂತಾ ಮೆಂಡಿಸ್ ನಂಗೆ ಜ್ಞಾಪಕ ಇದೆ, ಒಂದ್ ಮ್ಯಾಚ್ ಚಿನ್ನಸ್ವಾಮಿಗೆ ಹೋಗಿದ್ದೆ. ಆ ಮ್ಯಾಚ್ ರಾಬಿನ್ ಉತ್ತಪ್ಪನೇ ರಿವರ್ಸ್ ಸ್ವೀಪ್ ಎಲ್ಲ ಮಾಡಿ ಅಜಂತಾ ಮೆಂಡಿಸ್ ಕೊಡ್ಸ್ಬಿಟ್ಟಿದ್ದ. ಅದು ಯಾವಾಗ 2010 ಆ ಟೈಮಲ್ಲೇ ಎಲ್ಲ ನೋಡಿದಾಗ ಏನಪ್ಪಾ ಇದು ಅನ್ಸಿತ್ತು. ಬಟ್ ಇವಾಗ ಅದು ತುಂಬಾ ರೆಗ್ಯುಲರ್ ಅಕರೆನ್ಸ್ ಆಗಿದೆ. ಸರಿ, ಇದೆ ಡೆಲ್ಲಿಗೆ ಏನಂದ್ರೆ ಅವ್ರ ರಿಪ್ಲೇಸ್ಮೆಂಟ್ಸ್ ತುಂಬಾ ವೀಕ್ ಅನ್ನೋಕ್ಕಿಂತ ನಾಟ್ ಅಟ್ ದ ಸೇಮ್ ಕ್ಯಾಲಿಬರ್ ಆಸ್ ದೇರ್ ಸ್ಟಾರ್ಟಿಂಗ್. ಇವಾಗ ನಿಶಾಂಕ ಓಕೆ, ಈಚೆಗೆ ಚೆನ್ನಾಗಿ ಆಡ್ತೇನೆ, ಬಟ್ IPL ಅಲ್ಲಿ ಆಡೇ ಇಲ್ಲ. ಕರುಣ್ ನಾಯರ್ ಅದನ್ನೇ ಗೊತ್ತಲ್ಲ, ಯಾವಾಗ ಬೇಕಾದ್ರೂ ಬಂದು ಈ ಕ್ಯಾನ್ ಡೂ ಅ ಡಿಸ್ಟ್ರಕ್ಟಿವ್ ಜಾಬ್ ಅಗೇನ್ಸ್ಟ್ ಈವನ್ ದ ಬೆಸ್ಟ್ ಆಫ್ ಬೌಲರ್ಸ್ ಅಂತ ಲಾಸ್ಟ್ ಇಯರ್ ತೋರಿಸ್ಕೊಟ್ಟಿದ್ದಾರೆ. ನನಗೆ ಐ ಆಮ್ ಪ್ರಿಟಿ ಶೋರ್ ಆಫ್ಟರ್ 2-3 ಮ್ಯಾಚಸ್ ನಿತೀಶ್ ರಾಣಾ ಒಂದೆರಡು ರನ್ಔಟ್ ಆಗಿ ಒಂದು 90 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ಮೇಲೆ ಅವ್ರನ್ನ ಕೂರಿಸ್ಬಿಟ್ಟು ನಾಯರನ್ ಕರ್ಕೊಂಡ್ ಬರ್ತಾರೆ. ಅಭಿಷೇಕ್ ಪೊರೆಲ್ 2 ಸೀಸನ್ ಆಡಿಯಾನೆ, ಚೆನ್ನಾಗೂ ಆಡಿಯಾನೆ ಓಪನಿಂಗ್ ಅಲ್ಲಿ. ಬಟ್ ಅದೇ ಈಸ್ ಲಾಸ್ಟ್ ದಟ್ ಎಕ್ಸ್ಪ್ಲೋಸಿವ್ನೆಸ್. ಅಂಡ್ ನಾವು ಅದನ್ನೇ ಸ್ವಲ್ಪ ಅದೇ ಅನಲಿಸ್ಟ್ ಅದೇ ಹೇಳ್ತಾರಲ್ಲ, 2 ಸೀಸನ್ ನೋಡಾದ್ಮೇಲೆ ಪಕ್ಕಾ ಗೊತ್ತಾಗುತ್ತೆ ಅವನು ವೈಡ್ ವರ್ಕರ್ ಮಾಡಿದ್ರೆ. ಇವಾಗ ಅವನು ಮುಷ್ತಾಕ್ ಅಲಿಲೇ ಒದ್ದಾಡ್ತೀಯಾನೆ ಸ್ಪಾಟ್ ತಗೊಳಕ್ಕೆ. ಸೊ ಆ ಲೆವೆಲ್ ಬಂದಿದ್ದಾರೆ. ಮಿಲ್ಲರ್, ಸ್ಟಬ್ಸ್, ದೇ ಆರ್ ನಾಟ್ ದ ಮೋಸ್ಟ್ ಕನ್ಸಿಸ್ಟೆಂಟ್ ಫಿನಿಶರ್ಸ್ ಅಂತ ಹೇಳ್ಬೋದು. ಅಕ್ಷರ್ ಸ್ಟಿಲ್ ಕ್ಯಾರಿಯಿಂಗ್ ಇಂಜುರಿ, ಯುಡ್ ನೆವರ್ ನೋ. ಇಫ್ ಅಕ್ಷರ್ ಇಸ್ ನಾಟ್ ದೇರ್, ಆ ಫುಲ್ ಲೈನ್ ಅಪ್ ತಪ್ಪೋಗುತ್ತೆ. ಬಿಕಾಸ್ ದೆನ್ ಯು ವಿಲ್ ನೀಡ್ KL Rahul to play in the middle order and maybe play Abhishek Porel back as an opener. ಅವಾಗ ವರ್ಕ್ ಆಗಲ್ಲ, ಬಿಕಾಸ್ there will be too many left handers the top order. ಅದಕ್ಕೆ ಪೃಥ್ವಿ ಶರ್ಮಾ ತಗೊಂಡಿದ್ದಾರೆ, ನೋಡೋಣ. ಬಟ್ ಅದೇ ಡೆಲ್ಲಿ ಇದೆ ಸ್ಟ್ರಾಂಗೆಸ್ಟ್ 12 ಅಂತ ಅಟ್ ದಿಸ್ ಮೊಮೆಂಟ್ ಅನಿಸುತ್ತೆ. ಇದು we can move on to next team. ಓಕೆ, ವರ್ಸ್ಟ್ ಟೀಮ್ ಆಗ್ಬಿಟ್ಟಿದ್ದಾರೆ ಇವ್ರು. ಲಾಸ್ಟ್ 2 years ಬೆಸ್ಟ್ ಟೀಮ್ ಆಗಿದ್ರು. ಇವಾಗ ಯಾರು ಟಾಮ್ ಬ್ಯಾಂಟನ್ ಎಲ್ಲ ಕರ್ಕೊಂಡ್ ಬಂದವ್ರು. ಬಟ್ ಅದನ್ನೇ ನಾವು 2022 ಆಕ್ಷನ್ ಆದ್ಮೇಲೆ ಇದನ್ನೇ ಹೇಳಿದ್ವಿ. ಬಟ್ ಅವಾಗ ಹಾರ್ದಿಕ್ ಆತರ ಅಂದ್ರೆ ದೇ ಹ್ಯಾಡ್ ಪ್ರಾಪರ್ ಲೀಡರ್ಸ್ ಇನ್ ದ ಸೆಟಪ್. ಮಿಲ್ಲರು, ಹಾರ್ದಿಕ್, ಬೌಲಿಂಗ್ ಅಲ್ಲೂ ರಾಶಿದ್ ಖಾನ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದ. ಇವಾಗ ಯಾಕೋ ಅಷ್ಟು ಅನ್ನಿಸ್ತಿಲ್ಲ. ಇಂಡಿಯಾದು ಮೇನ್
ರೆಡ್ ಬಾಲ್ ಅಂಡ್ ವೈಟ್ ಬಾಲ್ ಕ್ಯಾಪ್ಟನ್ ಹಿಂಗ್ ಅನ್ಬಿಟ್ರೆ ಏನ್ ಅನ್ಬೇಕು? ಅವ್ನು ಗ್ರೇಟ್ T20 ಲೀಡರ್. ಹೆಂಗ್ ಆಡ್ತೀಯ? ಅಲ್ಲಪ್ಪ, ಅವ್ನು T20 ಹೆಂಗಪ್ಪ ಆಡ್ತೀಯ ನೀನ್ ಹೇಳು. ಅದನ್ನ ತಾನೇ ಕನ್ಸಿಡರ್ ಮಾಡ್ಬೇಕಿವಾಗ. ಅಲ್ಲ, ಲೀಡರ್ಸ್ ಅಂದ್ರೆ ಎಲ್ಲಾ ಕಡೆ ಲೀಡ್ ಮಾಡ್ಬೇಕಲ್ಲ. ಈಗ ಗೌತಮ್ ಗಂಭೀರೇ ಈ ತರ ಲೀಡರ್ ನ ಹ್ಯಾಂಡ್ ಪಿಕ್ ಮಾಡಾದ್ಮೇಲೆ ನನ್ನ ಲೆಕ್ಕದಲ್ಲಿ ಈ ಗುಜರಾತ್ ಅವ್ರದ್ದು ಅವ್ರ ಫಸ್ಟ್ ಸೀಸನ್ ಇಂದನೂ ಅವ್ರ ಐಡೆಂಟಿಟಿ ಕ್ರೈಸಿಸ್. ಅವ್ರಿಗೆ ಐಡೆಂಟಿಟಿ ಇಲ್ಲದೆ ಇರ್ಬೇಕಾದ್ರಿಂದಾನೇ ಐಡೆಂಟಿಟಿ ಕ್ರೈಸಿಸ್ ಅವ್ರಿಗೆ. ಯಾಕೆಂದ್ರೆ ಫಸ್ಟ್ ಸೀಸನ್ ಗೆದ್ಬಿಟ್ರು, ಸೆಕೆಂಡ್ ಸೀಸನ್ ಕ್ಯಾಪ್ಟನ್ ಬಿಟ್ಟು ಹೋಗ್ಬಿಟ್ಟ, ಥರ್ಡ್ ಸೀಸನ್ ಅಲ್ಲಿ ಅವ್ರ ಟಾಪ್ 3 ಬಿಟ್ರೆ ಬೇರೆ ಇನ್ನೇನು ಇಲ್ವೇ ಇಲ್ಲ ಅಂತ ಆಗೋಯ್ತು. ಸೊ ಇವಾಗ್ಲೂ ಅದೇ ಆಲ್ಮೋಸ್ಟ್ ಅವ್ರ ಹತ್ರ ಇರೋ 25 ಜನನೂ ಇಟ್ಕೊಂಡಿದಾರಲ್ಲ, ಅದ್ರಲ್ಲಿ ನೀವ್ ಪಿಕ್ ಮಾಡಕ್ ಆಗದೆ 11 ಗೆ 11 ಜನ ಏನ್ ಮಾಡಿದ್ರು ನಾನು. ಗುಜರಾತ್ ಸ್ವಲ್ಪ ನೋಡ್ಬೇಕಂದ್ರೆ ಐ ಥಿಂಕ್ ದೇ ವಿಲ್ ಬಿ ವೆರಿ ಸಿಮಿಲರ್ ಟು ಲಾಸ್ಟ್ ಇಯರ್. ಪ್ರಾಬಬ್ಲಿ ಸೇಮ್ ವೆರಿ ಸ್ಟಾರ್ಟಿಂಗ್ ಟ್ವೆಲ್ ಸಿಮಿಲರ್ ಆಸ್ ಅಲ್ಲ, ಲಾಸ್ಟ್ ಇಯರ್. ಆಬ್ವಿಯಸ್ಲಿ ಸೇಮ್ ಅದೇ ತರಾನೇ ಇರುತ್ತೆ ಟೀಮ್. ಇವಾಗ್ಲೇ ಅದೇ ಹೇಳ್ತೀನಿ, ತರ ಅವ್ರದ್ದೇನ್ ಇರುತ್ತೆ. ಟಾಪ್ 3 ಗಿಲ್, ಸಾಯಿ ಸುದರ್ಶನ್, ಬಟ್ಲರ್, ಅದಂತೂ ದೇವರಾಣೆಗೂ ಹಾ, ಚೇಂಜ್ ಮಾಡಲ್ಲ. ಬೇರೆ ಯಾವ ಟೀಮ್ ಗೆದ್ದಿದ್ರು ಯಾರು ಚೇಂಜ್ ಹಾ. ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಈ ಬೇರೆ ಸತಿ ನಾನ್ ನಿಜವಾಗ್ಲೂ ಹೋದ ವರ್ಷ ಗುಜರಾತ್ ಅಲ್ಲಿ 2 ಡೌನ್ 3 ಡೌನ್ ಆಗಿರೋದ್ ನಾನು ನೋಡೇ ಇಲ್ಲ ಒಂದ್ ಮ್ಯಾಚ್. ಹೌದು. ಬಟ್ ಅವಾಗ ಸುದರ್ಶನ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದ. ಇವಾಗ ಸುದರ್ಶನ್ಗೆ ಯಾವ ತರ ಬ್ಯಾಟ್ ಸ್ವಿಂಗ್ ಏನ್ ಮಾಡ್ಬೇಕು ಅವನ್ಗೆ ಗೊತ್ತಾಗ್ತಿಲ್ಲ. ಐ ಇಲ್ಲ, ಮೀನ್ ಅದೆಲ್ಲ ಗ್ರಾಂಟೆಡ್. ಗಂಭೀರಿಂದ ಬಿಡುಗಡೆ ಆದ್ಮೇಲೆ ಎಲ್ಲ ವಾಪಸ್ ಬರುತ್ತೆ. ಆಲ್ ಟು ಬ್ಲೇಮ್ ಇಸ್ ಒನ್ ಗೈ, ಬಟ್ ಏನು ಹೇಳಕ್ಕಾಗಲ್ಲ. ಗುಜರಾತ್ ಏನಂದ್ರೆ ಒಂದ್ ಚೇಂಜ್. ಫಸ್ಟ್ 11 ಹೇಳ್ಬೋಣ. ಬಟ್ಲರ್, ಸುಂದರ್ ಐ ಥಿಂಕ್ ವಿಲ್ ಪ್ಲೇ ಲಿಟಲ್ ಹೈಯರ್ ಅಪ್. ಸುಂದರ್ ಆಮೇಲೆ ಎಟ್ 4, ನನಗೆ ಆಮೇಲಿದ್ದ ಹಾ, ಗ್ಲೆನ್ ಫಿಲಿಪ್ಸ್ ಕರೆಕ್ಟ್. ಬಟ್ ನನಗೇನ್ ಅನ್ಸುತ್ತೆ ಅಂದ್ರೆ ಶಾರುಖ್ ಖಾನ್ ನ ಮುಷ್ತಾಕ್ ಅಲಿಯಿಂದನೇ ಒದ್ದೋಡ್ಸ್ಬಿಟ್ರು. ಸೊ ಅವನ್ ಬದಲು ಕುಮಾರ್ ಕುಶಾಗ್ರ ತುಂಬಾ ಒಳ್ಳೆ ಫಾರ್ಮ್ ಅಲ್ಲೂ ಇದ್ದಾನೆ, ಸ್ಮಾರ್ಟ್ ಅಲ್ಲಿ. ಸೊ ಐ ಥಿಂಕ್ ಕುಶಾಗ್ರ ವಿಲ್ ಸ್ಟಾರ್ಟ್ ಅಹೆಡ್ ಆಫ್ ಇವನು ಶಾರುಖ್ ಖಾನ್. ಆಮೇಲೆ ನನ್ಗೆ ಶಾರುಖ್ ಖಾನೇ ಆಡ್ತಾನೆ ಅಂತ ಅನ್ಸುತ್ತೆ. ಬಟ್ ನೋಡೋಣ, ಅದೇನೆ ಐ ಮೀನ್ ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್ ನಾನು ಕೇಳ್ತು ಅಂತ. ಆಮೇಲಿಂದ ಆಮೇಲೆ ಜೇಸನ್ ಹೋಲ್ಡರ್ ಅಷ್ಟು ದುಡ್ಡು ಹ್ಮ್ ಕೊಟ್ಟು ತಗೊಂಡಿದ್ದಾರೆ, ಸೊ ಅವ್ನ ಆಡಿಸ್ಲೇಬೇಕಾಗುತ್ತೆ. ಅಲ್ಲ, ನೀನ್ ಹೋಲ್ಡರ್ ಇವಾಗ ಹೋಲ್ಡರ್ ಆಡ್ಸಿದ್ರೆ ಎಷ್ಟ್ ಜನ ಫಾರಿನರ್ಸ್ ಆಡಿಸ್ತೀಯ? ಬಟ್ಲರ್, ಇದಾನೆ ಫಿಲಿಪ್ಸ್, ಹೋಲ್ಡರ್, ಹೋಲ್ಡರ್, ಆಮೇಲಿಂದ ರಾಶಿದ್ ಖಾನ್, ರಶೀದ್ ಖಾನ್ ರಬಾಡ. ಆಬ್ವಿಯಸ್ಲಿ. ರಬಾಡ ರಬಾಡ ಆಡ್ಸಲ್ಲ. ಇದಾನಲ್ಲ, ಹೋಲ್ಡರ್ ಯಾಕೆ ಬೇಕು? ಇಲ್ಲ ಇಲ್ಲ, ರಬಾಡ ಯಾಕೋ ಆಡ್ಸಲ್ಲ? 99% ರಬಾಡ ಆಡ್ಸಲ್ಲ. ಅಲ್ಲ, ಹೋಲ್ಡರ್ ಗಿಂತ ಜಾಸ್ತಿ ದುಡ್ಡು ರಬಾಡ ಕೊಟ್ಟಿವ್ರಿ ಇವ್ರು. ಹೋಲ್ಡರ್ ಸುಮ್ನೆ ಬ್ಯಾಕಪ್ ಅಂತ ತಗೊಂಡಿರ್ ನನ್ ಲೆಕ್ಕದಲ್ಲಿ. ರಬಾಡ ಸ್ಟಾರ್ಟಿಂಗ್ ಪ್ರೀಮಿಯರ್ ಬೌಲರ್ ಅಂತ ತಗೊಂಡಿದ್ದಾರೆ. ನನ್ ಪ್ರಕಾರ ಅವರು ಅವ್ರಿಗೆ ಫಿಲಿಪ್ಸ್ ರಬಾಡ, ಆಡ್ಸಲ್ಲ ಅನ್ಸುತ್ತೆ. ಆಕ್ಚುಲಿ ಅವ್ರಿಗೆ ರಬಾಡ ಆಡ್ಸೋ ನೀಡ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಆಗ್ಲೇ 2 ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಆಸ್ ರಬಾಡ ಹೂ ಕ್ಯಾನ್ ಡು ಇನ್ಫ್ಯಾಕ್ಟ್ ಬೆಟರ್ ಜಾಬ್ ಆನ್ ಸಮ್ ಡೇಸ್. ಪ್ರಸಿದ್ಧ ಕೃಷ್ಣ ಅಂಡ್ ಸಿರಾಜ್ ಇದ್ದೇ ಇದ್ದಾರೆ. ಅಂಡ್ ದೇ ಆಲ್ಸೋ ಹ್ಯಾವ್ 2 ವೆರಿ ಗುಡ್ ಯಂಗ್ ಇಂಡಿಯನ್ ಬೌಲರ್ಸ್, ಅಶೋಕ್ ಶರ್ಮಾ ಅಂಡ್ ಅವನು ಗುರ್ನೂರ್. ಅರ್ಷದ್ ಖಾನ್ ಆಡಿಸ್ತಾರೆ ಒಂದ್ 2-3 ಮ್ಯಾಚ್. ಅವರ ಬರೀ RCB ಮೇಲೆ ಆಡಿದ್ನಲ್ಲ ಲಾಸ್ಟ್ ಸೀಸನ್. ಹೌದು, ಇವರೆಲ್ಲ ಮುಂಬೈ ಇಂಡಿಯನ್ಸ್ ಕೋಡೆಡ್ ಪ್ಲೇಯರ್ಸ್. ಜಯಂತ್ ಯಾದವ್ ಇದೆ. ಟೆಸ್ಟ್ ಸೆಂಚುರಿ ಎಲ್ಲ ಇದೆ ಜಯಂತ್ ಯಾದವ್ಗೆ. ನನ್ ಪ್ರಕಾರ ಅವರು ಫಿಲಿಪ್ಸ್ ನ ಆಡಿಸ್ದಿರಾ ಇವನು ನಡೆಸ್ತಾರೆ ಅನ್ಸುತ್ತೆ, ಹೋಲ್ಡರ್. ಆಕ್ಚುಲಿ ಫಿಲಿಪ್ಸ್ ಬದಲು ಇನ್ನೊಬ್ಬ ಸ್ಪಿನ್ನರ್, ದಟ್ ಈಸ್ ಈದರ್ ಮಾನವ್ ಸುತಾರ್ ಆರ್ ನಿಶಾಂತ್ ಸಿಂಧು ಆಡಿಸ್ಬೋದು ಇನ್ಸ್ಟೆಡ್ ಆಫ್ ಫಿಲಿಪ್ಸ್. ಅವ್ರ ಗ್ಯಾರಂಟಿ ಸಾಯಿ ಕಿಶೋರ್ ಬಿಟ್ಟು ಬೇರೆ ಯಾರನ್ನೂ ಅದು ಆಡ್ಸಲ್ಲ ಸ್ಪಿನ್ನರ್. ಬೇಕಾಗಲ್ವೇನೋ 2 ಸ್ಪಿನ್ನರ್? ಇನ್ಯಾರ್ ಸ್ಪಿನ್ನರ್ ಇವಾಗ 11 ಅಲ್ಲಿ? ವಿಚ್ ಅದರ್ ಪ್ಲೇಯರ್ ಕ್ಯಾನ್ ಬೋಲ್ ಸ್ಪಿನ್ ಅಪಾರ್ಟ್ ಫ್ರಮ್ ವಾಷಿಂಗ್ಟನ್ ಸುಂದರ್, ಹೂ ಇಸ್ ನಾಟ್ ಬೋಲಿಂಗ್ ದ ಬೆಸ್ಟ್ ಸ್ಪಿನ್ ಅಟ್ ದ ಮೂಮೆಂಟ್? ಗ್ಲೆನ್ ಫಿಲಿಪ್ಸ್. ಬರೀ ಗ್ಲೆನ್ ಫಿಲಿಪ್ಸ್, ಆವಾಗ ಗ್ಲೆನ್ ಫಿಲಿಪ್ಸ್ ಬರ್ತಾನೆ. ಹೌದು, ಕರೆಕ್ಟ್. ಬಟ್ ಏನೋ ಗ್ಲೆನ್ ಗೊತ್ತಿಲ್ಲಪ್ಪ, ಫಿಲಿಪ್ಸ್ ತುಂಬಾ ಇಲ್ಲ, ಗ್ಲೆನ್ ಫಿಲಿಪ್ಸ್ ಒಂಥರ ಮ್ಯಾನ್ ವಿತ್ ಗೋಲ್ಡನ್ ಆರ್ಮನೆ. ಯಾಕಂದ್ರೆ ಅವ್ನು ಏನ್ ಮಾಡಿದ್ರು ಅದೆಲ್ಲ ಏನೋ ಒಂದ್ ಆಗ್ಬಿಡುತ್ತೆ. ಪ್ಲಸ್ ಒಂದು ಲೂಪ್ ನಾಯಿ ತರ ಇದ್ದಾನೆ. ಜಂಪ್ ಹೊಡಿತಾನೆ ಫೀಲ್ಡ್ ಅಲ್ಲಿ. ಆಮೇಲಿಂದ ಬ್ಯಾಟಿಂಗ್ ಅಲ್ಲಿ ಸುಮ್ನೆ ಬೀಸ್ತಾನೆ ಬಿಟ್ಬಿಟ್ಟು. ಬೌಲಿಂಗ್ ಅಲ್ಲಿ ಅವ್ನ್ ಆಕ್ಚುಲಿ ಕೀಪರ್. ಬೌಲಿಂಗ್ ಯಾಕೆ ಮಾಡ್ತಾನೆ ನಂಗೆ ಇನ್ನೂ ಗೊತ್ತಿಲ್ಲ. ಬೌಲಿಂಗ್ ಮಾಡಿದಾಗೆಲ್ಲ ವಿಕೆಟ್ ತಗೋತಾನೆ. ಅವ್ನ ಆ ಫೀಲ್ಡಿಂಗ್ ಪೊಸಿಷನ್ ಅಲ್ಲಿ ಇರಲ್ಲ, ಸಡನ್ ಆಗಿ ಬಂದು ಹಾರ್ಕೊಂಡು ಕ್ಯಾಚ್ ಬಿಡ್ತಾನೆ. ಅದು ಒಂದು ನಂಗೆ ಸ್ಟಿಲ್ ನಾಟ್ ಓವರ್ ದಟ್. ನನ್ ಕ್ಯಾಟ್ ಅಟ್ಯಾಕ್ ಮಾಡ್ತಿದ್ದೆ, 2 ನಿಮಿಷ ಮ್ಯೂಟ್ ಮಾಡ್ಕೋತೀನಿ.
ಗೋ ವಿತ್ ಹೋಲ್ಡರ್. ಅವ್ರಿಗೆ ರಬಾಡ ಆಡಿಸೋ ನೀಡೇ ಇರಲ್ಲ ಆಕ್ಚುಲಿ. ಸರಿ, ಓಕೆ, ವಿಷ್ಣು ಹಸ್ ಕನ್ವಿನ್ಸ್ ಮೀ ಏನೋ ಹೋಲ್ಡರ್ ಅಂತಾನೆ ಹಾಕಪ್ಪ. ಹೋಲ್ಡರ್ ಹಾಕಿ ಒಬ್ಬ ಹರ್ಷದ್ ಖಾನು ಅಥವಾ ಒಬ್ಬ ಇಂಡಿಯನ್ ಪೇಸರ್ನ ಹಾಕ್ಬಿಡು. ಅಲ್ಲ, ಫಿಲಿಪ್ಸ್ ಇರ್ಲಿ. ಫಿಲಿಪ್ಸು ಕುಶಾಗರ ಆದ್ಮೇಲೆ ಹೋಲ್ಡರು. ರಬಾಡ ಹೋಗ್ತಾನೆ ಸಿರಾಜ್ ಅವಾಗ. ಸಿರಾಜ್ ಬರ್ತಾನೆ. ಪ್ರಸಿದ್ಧ ಕೃಷ್ಣ ಪ್ರಸಿದ್ಧ ಕೃಷ್ಣ ನಮ್ಮೂರ್ಗ. ಲಾಸ್ಟ್ ಇಯರ್ ಆರೆಂಜ್ ಕ್ಯಾಪ್ ವಿನ್ನರ್. ಲಾಸ್ಟ್ ಇಯರ್ ಪರ್ಪಲ್ ಕ್ಯಾಪ್ ವಿನ್ನರ್ ಬೇರೆ. ಆಮೇಲಿಂದ ಈಗ ಯಾವನೋ ಇಂಪ್ಯಾಕ್ಟ್ ಪ್ಲೇಯರ್ ಈ ತೇವಾಟಿಯ ಟೇಕ್ ಅವ್ರನ್ನ ಹಾಕ್ಸ್ಕೊತಾರೆ ಅಷ್ಟೇ. ನನ್ ಪ್ರಕಾರ ರಾಹುಲ್ ತೇವಾಟಿಯ ಒಂದ್ ಕಾಲೇಜ್ ಸ್ಪಿನ್ ಎಲ್ಲ ಆಡಿಲ್ಲ. ಮಾಡ್ತಿದ್ದಪ್ಪ, ಇವಾಗ ಯಾಕೋ ಬಿಟ್ಟೇ ಬಿಟ್ಟಿದ್ದಾನೆ ಫುಲ್. ಸ್ಪಿನ್ ಮಾಡ್ತಿದ್ದಲ್ಲ ಅವರು. ಅವ್ನ್ ಆಕ್ಚುಲಿ ಫಸ್ಟ್ ಸ್ಪಿನ್ನೇ ಮಾಡ್ತಿದ್ದು. ಯಾವ್ದೋ ಒಂದ್ ಮ್ಯಾಚ್ ರಾಜಸ್ಥಾನ್ ಮ್ಯಾಚ್ ಅಥವಾ ರಾಜಸ್ಥಾನ್ ಮ್ಯಾಚ್ ಪಂಜಾಬ್ ಮೇಲೆ ಚೆನ್ನಾಗಿ ಹೊಡೆದ್ಬಿಟ್ಟ ಅಂತ ಅವಾಗ್ಲಿಂದ ಫಿನಿಶರ್ ಅಂತ ಹೇಳ್ಸ್ಕೊಂಡ. ಬಟ್ ಅವ್ನ್ ಪ್ರೈಮರಿಲಿ ಸ್ಪಿನ್ನರೇ. ಅದಾದ್ಮೇಲಿಂದ ಸ್ಪಿನ್ನೇ ಮಾಡಿಲ್ಲ ಅವ್ನು ನೋಡಿದ್ರು. ಯಾಕೋ ಈ ಇರೋ 3 ಟೀಮ್ಸ್ ಅಲ್ಲೂ ಎಕ್ಸೆಪ್ಟ್ ಫಾರ್ ಡೆಲ್ಲಿ, CSK, ಗುಜರಾತ್ who played in the 2022 ಫೈನಲ್, ಇವಾಗ ಯಾಕೋ ಅವ್ರ 11s ಅವ್ರ 12 ನೋಡಿದ್ರೆ, ಇವನ್ ಅವ್ರ ಬ್ಯಾಕಪ್ಸ್ ನೋಡಿದ್ರೆ ಯಾಕೋ ಅಷ್ಟು ಹೆದರಿಕೆ ಆಗ್ತಿಲ್ಲ. ಏನೇನೋ ಮಾಡ್ಬಿಟ್ಟಿದ್ದಾರೆ ನಮ್ಮವ್ರು ಸೇರ್ಕೊಂಡು ಇಂಥವ್ರ ಟೀಮ್ಸ್ ನೆಲ್ಲ ಚೆನ್ನಾಗಿ ವೀಕ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಫಸ್ಟ್ ಆಕ್ಚುಲಿ ಗುಜರಾತ್ ಇಫ್ ದೇ ಸ್ಟಿಲ್ ಹ್ಯಾಡ್ ಹಾರ್ದಿಕ್ ಪಾಂಡ್ಯ, ದೇ ವುಡ್ ಹ್ಯಾವ್ ಬೀನ್ ಅ ಮಚ್ ಮೋರ್ ಡೇಂಜರಸ್ ಸೈಡ್ ಅಂತ ಅನ್ಸುತ್ತೆ. ಬಟ್ ಬಟ್ಲರ್ ಇದ್ರು ಅವ್ರದ್ದು ಬ್ಯಾಟಿಂಗ್ ಕ್ಲಿಕ್ ಆಗಿಲ್ಲ. ಅಷ್ಟು ಒಳ್ಳೆ ಬೌಲರ್ಸ್ ಇದ್ರು ಅವ್ರ ಸಿಸ್ಟಮ್ ಕ್ಲಿಕ್ ಆಗಿಲ್ಲ. ಇವಾಗ ಲಾಟ್ ವಿಲ್ ಡಿಪೆಂಡ್ ಆನ್ ರಶೀದ್ ಖಾನ್ ಅಂಡ್ ಹೌ ಈ ಟರ್ನ್ಸ್ ಅಪ್. ರಶೀದ್ ಖಾನ್ ಇವಾಗ ಎಲ್ಲಾರು ಫಿಗರ್ ಔಟ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಲಿವಿಂಗ್ಸ್ಟೋನ್ ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ. ಸೊ ರಶೀದ್ ಖಾನ್ ಗೊತ್ತಿಲ್ಲಪ್ಪ ಇವಾಗ. ಬ್ಯಾಕಪ್ಸು ಅಷ್ಟೊಂದಿಲ್ಲ ರಶೀದ್ ಖಾನ್ ಕ್ಯಾಲಿಬರ್ ಅವ್ರ ಲೆವೆಲ್ ಆಡೋರ್ತಾರೆ. ನೆಕ್ಸ್ಟ್ ಯಾರಪ್ಪ? KKR actually very straightforward. Most changes in the starting 11, but actually ಈಸಿಯಾಗಿ ಹೇಳ್ಬೋದು KKR. ಓಕೆ, ರಹಾನೆ ಓಪನ್ ಮಾಡ್ತಾನೆ ಇಲ್ಲಕ್ಕ? ನನ್ ಪ್ರಕಾರ ರಹಾನೆ ಹ್ಯಾಸ್ ಟು ಓಪನ್. ನನ್ ಲೆಕ್ಕದಲ್ಲಿ ರಹಾನೆ ಓಪನ್ ಮಾಡ್ಲೇಬೇಕು, ಯಾಕಂದ್ರೆ ರಹಾನೆ ಕೆನಾಟ್ ಪ್ಲೇ ಸ್ಪಿನ್ ಗೊತ್ತಿರಲ್ಲ. ಸೊ ಪವರ್ ಪ್ಲೇ ನಲ್ಲೇ ಮೋಸ್ಟ್ ಎಫೆಕ್ಟಿವ್ ಇರೋದು ರಹಾನೆ. ಆಮೇಲೆ ಇನ್ನೊಂದು ಅವ್ರ ಕ್ಯಾಪ್ಟನ್ ಇನ್ನ ಯಾರು ಅಂದ್ರೆ ರಹಾನೆನೇ ಕ್ಯಾಪ್ಟನ್ ಅಂತಾನೆ ಇರೋದು ಇವಾಗ. ಅವ್ರ ರೀಪ್ಲೇಸ್ಮೆಂಟ್ ಕ್ಯಾಪ್ಟನ್ ಅಂತ ಯಾರನ್ನೂ ನೇಮ್ ಮಾಡಿಲ್ಲ ಇನ್ನು. ಕರೆಕ್ಟ್. ಸೊ ಅಂಟಿಲ್ ಅಂಡ್ ಅನ್ಲೆಸ್ ರಹಾನೆ ಇಸ್ ದ ಕ್ಯಾಪ್ಟನ್, ಹಿ ವಿಲ್ ಆಬ್ವಿಯಸ್ಲಿ ಪ್ಲೇ. ಸೊ ಅವ್ನು ಆಡ್ಬೇಕು ಅಂದ್ರೆ ಅವ್ನು ಓಪನಿಂಗ್ ಮಾಡ್ಬೇಕು. ನಂದು ಅದೇ ಲಾಜಿಕ್. ಬಟ್ ಇವಾಗ ರಹಾನೆ ಜೊತೆ ದೇರ್ ಆರ್ 3 other ಓಪನರ್ಸ್ ಹೂ ಆರ್ ಇನ್ ಕಂಟೆನ್ಷನ್. ಒಬ್ಬ ಫಿನ್ ಆಲನ್ ವಿಕೆಟ್ ಕೀಪರ್ ಬೇಕೇ ಬೇಕು. ಇನ್ನೊಬ್ಬ ಟಿಮ್ ಸೈಫರ್ಟ್, ಅವನು ವಿಕೆಟ್ ಕೀಪರ್ ಬೇಕೇ ಬೇಕು. ಇನ್ನೊಬ್ಬ ರವೀಂದ್ರ. ಅವ್ರ 3 ಜನದಲ್ಲಿ ಯಾರು ಆಡಿಸ್ತೀಯ ನೀನು? 3 ಜನನು ಫಾರಿನರ್ಸ್. ನಂದೊಂದು ವೈಲ್ಡ್ ಟೇಕ್ ಇದೆ, ಇದನ್ನ ಎಷ್ಟೊಂದು ರೂಮರ್ಸ್ ಇದೆ ಇದ್ರ ಬಗ್ಗೆ. ದೇ ಆರ್ ಆಕ್ಚುಲಿ ಕನ್ಸಿಡರಿಂಗ್ ರಘುವಂಶಿ ಕೀಪಿಂಗ್ ಮಾಡಿ ಅವನ್ನೇ ಓಪನಿಂಗ್ ಆಡ್ಸೋದು ಅಂತ. ಅಲ್ಲ, ಬಟ್ ನೀನ್ 3 ಜನ ಓಪನರ್ಸ್ ಯಾಕೆ ತಗೊಂಡೆ ಮತ್ತೆ? ನರೈನ್ ಅಂತೂ ಓಪನ್ ಮಾಡಲ್ಲ. ಇವನು ನಿನ್ನೆ ಅಭಿಷೇಕ್ ನಾಯರ್ ಇಂಟರ್ವ್ಯೂ ಹೇಳ್ಬಿಟ್ಟ, ಸುನಿಲ್ ನರೈನ್ ವಿಲ್ ನಾಟ್ ಓಪನ್, ಕ್ಯಾಮರನ್ ಗ್ರೀನ್ ವಿಲ್ ಪ್ಲೇ ಇನ್ ದ ಟಾಪ್ 3 ಅಂತ. Even though Green also can open, I think Green will play one down. So pretty sure one of Finn Allen or Seifert or Vishnu Eldange, Raghuvanshi has to play the other opening slot. If you take recent form, then Seifert. If you take IPL pedigree and left hand right hand combo, then Ravindra. If you take if you want one proper explosive player to partner Rahane, then Finn Allen. So ನನಗೂ ಗೊತ್ತಾಗ್ತಿಲ್ಲ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಇವರು ಅಂತ. ರಘುವಂಶಿ ಐ ಥಿಂಕ್ ನಂಬರ್ 4 ಒಂದಂತೂ ಗ್ಯಾರಂಟಿ. ಅವ್ರದ್ದು 2 ಫಾರಿನರ್ ಸ್ಲಾಟ್ ಅಂತೂ
ಈಗ 3 ಫಾರಿನ್ ಸ್ಲಾಟ್ ಇನ್ಫ್ಯಾಕ್ಟ್ ಅವ್ರು ಫಿಕ್ಸ್ ಆಡಿಸ್ಲೇಬೇಕಾಗಿರೋ ಸಿಚುವೇಶನ್ ಇದೆ. ಯಾಕೆಂದ್ರೆ ಒಂದು, ಸುನಿಲ್ ನಾರಾಯಣ್ ಆಬ್ವಿಯಸ್ಲಿ ಎವ್ರಿ ಮ್ಯಾಚ್ ಆಡ್ಲೇಬೇಕು. ಕ್ಯಾಮರನ್ ಗ್ರೀನ್ ಹೈಯೆಸ್ಟ್ ಪೇಡ್ ಪ್ಲೇಯರ್, ಬೇಕೇ ಬೇಕು ಅಂತ ತಗೊಂಡಿದ್ದಾರೆ, ಆಡ್ಲೇಬೇಕು. ಆಮೇಲಿಂದ ಪತಿರಣ ವೈಟ್ ರಾಜ ಆಡ್ಲೇಬೇಕು. ಪತಿರಾಣ ಆಡ್ಲೇಬೇಕು. ಕರೆಕ್ಟ್. ಸೊ 3 ಫಾರಿನ್ ಸ್ಲಾಟ್ಸ್ ಅವ್ರದ್ದು ಆಗೇ ಹೋಯ್ತು ಅಲ್ಲಿ. 1 ಮೋರ್ ಫಾರಿನ್ ಸ್ಲಾಟ್ ಅವರು ಟಾಪ್ ಆರ್ಡರ್ ಅಲ್ಲೇ ನೋಡ್ಬೇಕು. ಯಾಕೆಂದ್ರೆ ಇಲ್ಲ ರವೀಂದ್ರ, ಸೈಫರ್ಟ್ ಅಥವಾ ಫಿನಾಲನ್ 3 ಜನದಲ್ಲೇ ಅವ್ರು ಪಿಕ್ ಮಾಡ್ಬೇಕಾಗಿರೋದು. ಓಕೆ, ಫಾರ್ ಆರ್ಗ್ಯುಮೆಂಟ್ ಸೇಕ್ ಇವಾಗ ಸೈಫರ್ಟ್ ಅನ್ನೇ ಹಾಕಿರೋಣ. ಸೈಫರ್ಟ್ ಓಪನಿಂಗು, ಗ್ರೀನ್ ಒನ್ ಡೌನು. ಅವಾಗ ನಾನು ಯಾಕೆ ರಘುವಂಶಿ ಮಿಡಲ್ ಆರ್ಡರ್ ಅಂತ ಹೇಳ್ತೀನಿ ಅಂದ್ರೆ, ಹೂ ಎಲ್ಸ್ ಇಸ್ ದೇರ್ ಅಪಾರ್ಟ್ ಫ್ರಮ್ ತೇಜಸ್ವಿ ದಹಿಯಾ, ಹೂ ದೇ ಪೇಡ್ ಅ ಲಾಟ್ ಆಫ್ ಮನಿ ಅಂಡ್ ಹೂ ಇಸ್ ಅ ಪ್ರಿಟಿ ಗುಡ್ ಪ್ಲೇಯರ್ ಅಂಡ್ ಹೂ ಕ್ಯಾನ್ ಆಲ್ಸೋ ಕೀಪ್ ವಿಕೆಟ್ಸ್. ಸೊ ಅವ್ರ ಲೋವರ್ ಮಿಡಲ್ ಆರ್ಡರ್ ಫಸ್ಟ್ ಕಂಪ್ಲೀಟ್ ಮಾಡೋಣ. ಅವ್ರ ಬೌಲಿಂಗ್ ಇವಾಗ ಸೆಟ್ ಆಗಿದೆ, ಬೌಲಿಂಗು ಲೋವರ್ ಮಿಡಲ್ ಆರ್ಡರ್ ಮಾಡೋಣ. ಗ್ಯಾಪ್ಸ್ ಎಲ್ಲೆಲ್ಲಿದೆ ಅವಾಗ ಆಮೇಲೆ ಐಡೆಂಟಿಫೈ ಮಾಡೋಣ. ಬೌಲಿಂಗ್ ಆಬ್ವಿಯಸ್ಲಿ ಇವನು ವೈಡ್ ರಾಜ ಒಬ್ಬ. ಹರ್ಷಿತ್ ರಾಣಾ ಅಯ್ಯೋ ಆಡ್ಸಿಲ್ಲ ಅಂದ್ರೆ ಗಂಭೀರ್ ಅಷ್ಟೇ, ಸೂಸೈಡ್ ಮಾಡ್ಕೊಂಡ್ಬಿಡ್ತೇನೆ. ಸೊ ಅದೇ ಹರ್ಷಿತ್ ರಾಣಾ, ವೈಭವ್ ಅರೋರಾ, ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್, ಪತಿರಾಣ. ದೀಸ್ 5 ಪೀಪಲ್ ವಿಲ್ ಮೇಕ್ ಅಪ್ ದ ಬೌಲಿಂಗ್ ಅಟ್ಯಾಕ್. ಇಂಪ್ಯಾಕ್ಟ್ ಪ್ಲೇಯರ್ ಬೇಕು ಅಂತಂದ್ರೆ ಇನ್ಯಾವನಾರ ಬೌಲರ್, ಇವನು ಉಮ್ರಾನ್ ಮಲಿಕ್ ಅಥವಾ ಅವನ ಇನ್ನೊಬ್ಬ ಯಾರವನು, ಅಲ್ಲ ಇವನು ಆಕಾಶ್ ದೀಪ್, ಆತರ ಕಾರ್ತಿಕ್ ತ್ಯಾಗಿ. ಸೊ ಆತರ ಯಾರು ಫ್ರಿಂಜ್ ಪ್ಲೇಯರ್ಸ್ ನ ಇದ್ ಮಾಡಕ್ಕಾಗುತ್ತೆ. ಕರೆಕ್ಟ್. ನೀನು ಸ್ಕ್ರೀನ್ ಶೇರ್ ಮಾಡ್ತೀಯ? ಇವನು ಹೊರಟಿಯಾನೆ. ನಾನು ಅನ್ಕೊಂಡೆ ಯಾಕೆ 15 ನಿಮಿಷದಿಂದ ಯಾಕೆ ಬರೀ ಆದ್ರೆ ಬದುಕ್ತಿದ್ದೀವಿ. ಸೊ ಇದೆ, ಮಿಡಲ್ ಆರ್ಡರ್ ಅಲ್ಲಿ ಯಾರು ಇಲ್ಲ. ಕನ್ಸಿಡರಿಂಗ್ ದಟ್ ರಘುವಂಶಿ 4 ಆಡ್ಲೇಬೇಕು. ನನ್ನ ಪ್ರಕಾರ ರಘುವಂಶಿ ನಂಬರ್ 4, ತೇಜಸ್ವಿ ದಹಿಯಾ ನಂಬರ್ 5, ರಿಂಕು ಸಿಂಗ್, ರಮನ್ದೀಪ್ ಸಿಂಗ್ 6 and 7. ಅವಾಗ ನರೈನ್ 8, ಹರ್ಷಿತ್ ರಾಣಾ 9, ವೈಡ್ ರಾಜ 10, ಚಕ್ರವರ್ತಿ 11, ವೈಭವ್ ಅರೋರಾ ಇಂಪ್ಯಾಕ್ಟ್ 7. ಬ್ಯಾಕಪ್ ರಾಮನ್ ಪವಲ್ ಆಡ್ಸೋಕ್ಕಾಗಲ್ಲ, ಯಾಕೆಂದ್ರೆ 4 ಫಾರಿನರ್ಸ್ ಆಗಿದ್ದಾರೆ. ಅನುಕೂಲ್ ರಾಯ್ ಬ್ಯಾಕಪ್, ಉಮ್ರಾನ್ ಮಲಿಕ್, ಮುಸ್ತಫಿಜರು ಆಗಲ್ಲ, 9 ಕೋಟಿ ಕೊಟ್ಟರು ಕೂರ್ಸ್ಬೇಕು ಅವನ್ನ. ಆಕಾಶ್ ದೀಪು ಆಗಲ್ಲ, ಕಾರ್ತಿಕ್ ತ್ಯಾಗಿ ಆಗಲ್ಲ. ಮಿಕ್ಕಿದೆಲ್ಲ ಏನೋ ದಕ್ಷ್ ಕಾಮ್ರಾ ಅಂತೆ, ಎಲ್ಲ ಗೊತ್ತಿಲ್ಲ ಯಾರು. ಸೊ ಐ ಥಿಂಕ್ KKR ಹಂಗೇನೋ. ಅವನಿಗೆ ಆ ಗೂಗಲ್ ಡಾಕ್ಸ್ ಕಳ್ಸು ಕೇಳು. ಕಳ್ಸಿ. ಆಬ್ವಿಯಸ್ಲಿ ಇಲ್ಲಿ ಫಾರ್ ಆರ್ಗ್ಯುಮೆಂಟ್ಸ್ ಸೈಫರ್ಟ್ ಅಲ್ಲ. ಗ್ರೀನು, ಆಮೇಲೆ ರಘುವಂಶಿ 2 ಡೌನು. ಅವನ್ ಆಕ್ಚುಲಿ ಕರೆಕ್ಟ್ ಆಗಿ 2 ಡೌನ್ ಪ್ಲೇಯರ್. ಸ್ವಲ್ಪ ಟೈಮ್ ತಗೋತಾನೆ, ಬಟ್ ಆಮೇಲೆ ಬಿಲ್ಡ್ ಮಾಡ್ತಾನೆ. ದಹಿಯಾ, ತೇಜಸ್ವಿ ದಹಿಯಾ. ತೇಜಸ್ವಿ ದಹಿಯಾಗಿಂತ ಇವರು ಮೋಸ್ಟ್ಲಿ ಇಂಕೋಗಿನ್ನ ಒಂದು ಪೊಸಿಷನ್ ಮೇಲ್ ಆಡಿಸ್ತಾರೆ ಅಂತ ಅನ್ಸುತ್ತೆ ಆನೆಸ್ಟ್ಲಿ. ಓಕೆ. ಅಂದ್ರೆ ಲಾಸ್ಟ್ ಟೈಮ್ ಎಷ್ಟೊಂದ್ಸತಿ ಇವ್ರ ಮ್ಯಾಚಸ್ ಅಲ್ಲಿ ರಿಂಕು ಸಿಂಗ್ ಎಂಟ್ರಿ ಪಾಯಿಂಟ್ ಲೇಟ್ ಆಗ್ಬಿಟ್ಟು ಅವ್ರಿಗೆ ಫಿನಿಶ್ ಮಾಡಕ್ ಆಗಿಲ್ಲ. ಎಷ್ಟೊಂದ್ ಗೇಮ್ ಬೇಕಾದಷ್ಟು ಆಗಿದೆ. ಕರೆಕ್ಟ್. ಅಲ್ಲಿ ದಹಿಯಾ 6 ಆಡ್ಬೋದು ಬೇಕಾದ್ರೆ, 6, 7 ಆಡ್ತಾನೆ. ಬಟ್ ಇನ್ಯಾರು ಹಾಕ್ತೀಯ? ರಮನ್ದೀಪ್ ಆಡ್ಬೇಕು, ಅವ್ನು ರಿಟೈನ್ ಎಲ್ಲ ಮಾಡ್ಬಿಟ್ಟಿದ್ದಾನೆ. ಬರ್ಲೇಬೇಕು. ನರೇನ್ ಮೋಸ್ಟ್ ಲೈಕ್ಲಿ ಅಂದ್ರೆ ಲೆಫ್ಟ್ ಹ್ಯಾಂಡರ್ ಬೇಕು ಅಂದಾಗ ಬರ್ತಾನೆ ಆಡಕ್ಕೆ. ಸೊ ಅದೇನ್ ಫಿಕ್ಸ್ ಪೊಸಿಷನ್ ಅಂತ ಏನೂ ಇಲ್ಲ. ಸೊ ಆಮೇಲಿಂದ ಇವನ್ ವೈಭವ್ ಅರೋರ ಬೌಲಿಂಗ್ ನೋಡ್ತು ಅಂತಂದ್ರೆ, ಆಮೇಲೆ ಅವನ್ ಚಕ್ರವರ್ತಿ, ಪತಿರಾಣ, ಆಮೇಲೆ ಹರ್ಷಿತ್ ರಾಣಾ. ಏನಾಯ್ತು ವೈಡ್ ಮ್ಯಾನ್ ಗಾಯಬ್. ಉಮ್ರಾನ್ ಮಲಿಕ್ ಅಂತ ಹಾಕಿರ್ತೀನಿ ಅಷ್ಟೇ. ಯಾರ್ ಬೇಕಾದ್ರೆ ಆಗಿರ್ಬೋದು, ಅವ್ನ ತೇಜಸ್ವಿ ದಹಿಯಾನಾರ ಆಗಿರ್ಬೋದು, ಡಿಪೆಂಡಿಂಗ್ ಆನ್ ಯಾರ್ ಬೇಕೋ ಅವ್ರನ್ನ ಆಡಿಸ್ಬೋದು ಅಷ್ಟೇ.
ಸೊ ಇವ್ರು ಆಕ್ಚುಲಿ ಬೇರೆ ಚಾಯ್ಸೇ ಇಲ್ಲ. ಫಾರಿನ್ ಆಪ್ಷನ್ಸ್ ಅಂತೂ ನೋಡ್ತು ಅಂತಂದ್ರೆ ಇವ್ರು ಅವರವರೇ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಟ್ರೈ ಪ್ರೈಸಸ್ ಕೊಟ್ಬಿಟ್ಟು. ಕರೆಕ್ಟ್. ಶಾರ್ಟ್ themselves in the foot. ಇವಾಗ ಈ ಟೀಮು ನಾವ್ ಆಕ್ಚುಲಿ ಇದನ್ನ ಹೋದ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಸ್ವಲ್ಪ. ಈಗ 11 ಮಾಡ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಓಪನಿಂಗ್ ಅವ್ರದ್ದು ಮಿಚೆಲ್ ಮಾರ್ಷ್ ಇದ್ದೇ ಇರ್ತಾನೆ. ಮಾರ್ಷು, ಮಾರ್ಕ್ ರಂಬೋ, ರಿಷಬ್ ಪಂತ್ ಡಬಲ್ ಫಾರಿನರ್ಸ್ ಓಪನಿಂಗ್ ಮಾಡಿಸ್ತಾರ ಇಲ್ಲ ಅಂತ ನಂಗೊಂದ್ ಸ್ವಲ್ಪ ಡೌಟ್ ಇದೆ. ಅಲ್ಲ, ಅವ್ರು ಲಾಸ್ಟ್ ಇಯರ್ ಜ್ಞಾಪಕ ಇದ್ರೆ ರಿಷಬ್ ಪಂತ್ ಓಪನಿಂಗ್ ಮಾಡ್ತಿದ್ದ ಸುಮಾರು ಮ್ಯಾಚಸ್. ಅದನ್ನು ಕಂಟಿನ್ಯೂ ಮಾಡ್ಬೋದು. ಅದ್ ಬಿಟ್ರೆ ಓಪನರ್ಸ್ ಇಲ್ವಲ್ಲ. ಅರ್ಶುನ್ ಕುಲಕರ್ಣಿ is an opener, but he is not going to start ahead of Rishabh Pant or even Aiden Markram. ಸ್ಟಾರ್ಟ್ ರಿಷಬ್ ಪಂತ್ ಓಪನ್ ಮಾಡ್ಬೇಕಂದ್ರೆ ಬೇರೆ ಏನು ಚಾಯ್ಸೇ ಇಲ್ಲ. ಕರೆಕ್ಟ್. ಒನ್ ಡೌನ್ ಪೂರನ್ ಅಲ್ಲ, ಪೂರನ್ ಮಾರ್ಕ್ರಮ್ ಯಾರು ಬೇಕೋ ಅವ್ರಿಬ್ರಲ್ಲಿ. ಆಮೇಲೆ ಇವನು ಬದೋನಿಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು. ಅವ್ನ್ ಲಾಸ್ಟ್ ಸೀಸನ್ ಅಷ್ಟು ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ ಇವಾಗ. ಗೊತ್ತಿಲ್ಲ, ಸಂಜಯ್ ಗೋಯಂಕಾ ಟೀಮ್ ಇದಿಷ್ಟನ್ನೆಲ್ಲ ಯೋಚನೆ ಮಾಡಲ್ಲ, ನನಗ್ ಗೊತ್ತು. ಬಟ್ ಇಂಗ್ಲಿಷ್ ತಗೊಂಡ್ಬಿಟ್ಟಾರೆ. ಬಟ್ ಇಂಗ್ಲಿಷ್ ಅಷ್ಟ್ ಮ್ಯಾಚ್ ಅವೈಲಬಲ್ ಇರಲ್ಲ. ಅವ್ನ್ ಬರೀ 4-5 ಮ್ಯಾಚ್ ಅಷ್ಟೇ ಆಡೋದು. ಇಲ್ಲಾಂದ್ರೆ ಇವುಡ್ ಗಾನ್ ಫಾರ್ ಅ ವೆರಿ ಹೈ ಪ್ರೈಸ್. ಬದೋನಿ, ಮುಕುಲ್ ಚೌಧರಿ ಹಾಕು, ಅವನ್ನ ಫಿನಿಶರ್ ಆಗಿ ಆಡಿಸ್ಬೋದು. ಶಹಬಾಜ್ ಅಹಮದ್ ಅಯ್ಯಪ್ಪ, ಅವ್ರನ್ನ RCB ಒನ್ ಟೇಬಲ್ 1 ಡೌನ್ ಕಳಿಸ್ತಿದ್ರು. Let's turn back the clock. ಅಬ್ದುಲ್ ಸಮದ್ ಹಾಕು. ನಾನು ಇಲ್ಲಿ ಅಬ್ದುಲ್ ಸಮದ್ ಇಲ್ಲಿ ಹಾಕಲ್ಲ, ನಾನು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹಾಕ್ತೀನಿ. ಯಾಕೆ ಗೊತ್ತಾ, ನಂಗೆ ಏನೋ ಅನ್ನಿಸ್ತಿದೆ, ಎವ್ರಿ ಇಯರ್ ಒನ್ ಆರ್ ದಿ ಅದರ್ ಟೀಮ್ ವಿಲ್ ಗೆಟ್ ಫೂಲ್ಡ್ ಬೈ ಹಸರಂಗಾಸ್ ಬ್ಯಾಟಿಂಗ್ ಅಂತ. ಅಂದ್ರೆ ಇವನು ಆಲ್ ರೌಂಡರ್ ಅಂತ ರಿಜಿಸ್ಟರ್ ಮಾಡಿದ್ದಾನೆ, ಇವನು ಆಡ್ತಾನೆ, 6 ಹೊಡಿತಾನೆ ಅಂತ. ನೋಡಿದ್ರೆ ಅವ್ನು ಏನು ಮಾಡಲ್ಲ. ಈಸ್ ಹ್ಯಾಂಡಿ ವಿತ್ ದ ಬ್ಯಾಟ್ ಅಂತ ಎಲ್ಲರೂ ಹೇಳ್ತಾರೆ. ಒಂದ್ಸತಿ 99% ಈ ಸತಿ ಇವ್ರು ಸ್ಕ್ಯಾಮ್ ಆಗ್ತಾರೆ ಅಂತ ನಾನು. ಫಾರಿನರ್ಸು ಮಿಚೆಲ್ ಮಾರ್ಷು, ಪೂರನ್ನು, ಹಸರಂಗ, ಮಾರ್ಕ್ರಮ್. ಹಂಗಾದ್ರೆ ಆಂಡ್ರಿಕ್ ನೋಕಿಯಾ ಆಡಲ್ಲ. ಹಂಗಾದ್ರೆ ನೋಕಿಯಾ ಮೋಸ್ಟ್ ಲೈಕ್ಲಿ ಇಂಜರ್ಡ್ ಇರ್ತಾನೆ ಮೋಸ್ಟ್ ಆಫ್ ದ ಟೈಮ್ಸ್. ಅಗೇನ್ ಆಪ್ಷನ್ಸ್ ಬೇಕಾದಷ್ಟು. ನಾನು ಇವಾಗ ಬೌಲಿಂಗ್ ಹೆಂಗ್ ಡಿಸೈಡ್ ಮಾಡೋದು ಈಗ? ಯಾರು ಹೇಗೆ ಕಾಯಿನ್ ಟಾಸ್ ಇಲ್ಲ, ಕಾಯಿನ್ ಟಾಸ್ ಡೈಸ್ ಹಾಕಿದ್ರೆ ಇವ್ರನ್ನ ಪಿಕ್ ಮಾಡಕ್ಕಾಗಲ್ಲ. 6 ಜನ ಇದಾರೆ, 6 ಜನ ಡೈಸ್ ಮಾಡಕ್ಕಾಗಲ್ಲ. ಮೊಹಮ್ಮದ್ ಶಮಿ ಆಡ್ತಾನೆ, ಟ್ರೇಡ್ ಎಲ್ಲ ಮಾಡ್ಯಾರೆ 10 ಕೋಟಿ ಕೊಟ್ಟಿ. ಮೋಸಿನ್ ಖಾನ್ ಆಡ್ಬೋದು ಲೆಫ್ಟ್ ಹ್ಯಾಂಡರ್ ಆಗಿ. ಅವನು ಮೋಸ್ಟ್ಲಿ ಫಿಟ್ಟೇ ಆಗಿಲ್ಲ. ಮೋಸಿನ್ ಖಾನ್, ಆವೇಶ್ ಖಾನ್ ಕೂತ್ಕೋತಾನೆ. ಹಂಗಾದ್ರೆ ಆವೇಶ್ ಖಾನ್ ಡಿಪೆಂಡಿಂಗ್ ಆನ್ ಇದು. ಓಕೆ ಓಕೆ ಓಕೆ. ಅದೇ ನನ್ಗೆ ಹಾಟ್ ಟೇಕ್ ಅಲ್ಲ, ಇದು ಮೋಸ್ಟ್ ಆಬ್ವಿಯಸ್ ಟೇಕ್ ಅಂತಾನೆ ಅನ್ಸುತ್ತೆ. ದಿಸ್ ಟೀಮ್ ವಿಲ್ ನಾಟ್ ಫಿನಿಶ್ ವಿತ್ ಇನ್ ದ ಟಾಪ್ 6 ಅಂತಾನೆ ಅನ್ಸುತ್ತೆ. ಇದು ಐದರ್ ಮ್ಯಾಕ್ಸಿಮಮ್ 7+ ಫಿನಿಶಿಂಗ್ ಟೀಮ್ ಇದೆ. ಎಲ್ಲ ಆಕ್ಷನ್ ಬಂದಾಗ್ಲೂ ಅಷ್ಟೊಂದು ಪರ್ಸ್ ಇಟ್ಕೊಂಡಿದ್ರು. ಅದ್ ಯಾಕೆ ಅದ್ರ ಅರ್ಧ ಪ್ರೈಸ್ ಜಾಶ್ ಇಂಗ್ಲಿಷ್ ಯಾಕೆ ಕೊಡ್ಬೇಕಿತ್ತು? ಅವ್ರ ಆಕ್ಷನ್ ನಂಗೆ ಗೊತ್ತಂಗೆ ಹಿ ವೋಂಟ್ ಪ್ಲೇ ಆಲ್ ದ ಮ್ಯಾಚಸ್. ಯಾಕೆ ಅಷ್ಟೊಂದು ಜಾಸ್ ಇಂಗ್ಲಿಷ್ ಇವಾಗ ಜಾಸ್ ಇಂಗ್ಲಿಷ್ ತೆಗಿಸು ಈ ಟೀಮ್ ಇಂದ ಅಂತಂದ್ರೆ, ಇವಾಗ ನಾವು ಹಾಕಿರೋ ಟೀಮ್ ಅಲ್ಲಿ ಏನೇನೂ ಕಾಣಿಸಲ್ಲ. ಇದು ಅಟ್ಲೀಸ್ಟ್ ಶಹಬಾಜ್ ಅಹಮದ್ ಪ್ಲೇಸ್ ಅಲ್ಲಿ ಜಾಸ್ ಇಂಗ್ಲಿಷ್ ಇತ್ತು ಅಂತಂದ್ರೆ ಹಸರಂಗ ಕಿತ್ತಾಕಿ ಇನ್ಯಾವನು ಹಾಕೋತೀವಿ ಅಂತಂದ್ಬಿಟ್ಟು ಬೇಕಾದಷ್ಟು ಡೆಪ್ತ್ ಕಾಣಿಸುತ್ತೆ ಬ್ಯಾಟಿಂಗ್ ಅಲ್ಲಿ. ಮಾರ್ಕ್ರಮ್, ಬದೋನಿ, ಆಮೇಲೆ ಇನ್ಸ್ಟಾ ಶಹಬಾಜ್ ಅಹಮದ್ ಅಲ್ಲಿ ಜಾಸ್ ಇಂಗ್ಲಿಷ್ ಅಂದ್ರೆ ಅಪ್ಗ್ರೇಡ್ ಬೇಕಾ? ನೆಕ್ಸ್ಟ್ ನಮ್ ಫೇವ್ರೆಟ್ ಟೀಮ್ ಬರೋಣ, ಇಂಬೈ ಮುಂಡಿಯನ್ಸ್. MI ತಾನೆ ಇವ್ರದ್ದು ಅರ್ಧಕ್ಕರ್ಧ ಇಂಡಿಯನ್ ಟೀಮ್ ಅನ್ನು ಬರಿಬೇಕಷ್ಟೇ ಇಲ್ಲಿ. ಅಲ್ಲ, ಅವ್ರದ್ದು ಕಣ್ ಮುಚ್ಕೊಂಡು ಬರಿಬೋದು ಕಣ. ರೋಹಿತ್ ಶರ್ಮಾ, QDK, ರಿಕಲ್ಟನ್ ಆಡಲ್ಲ, ಕ್ವಿಂಟನ್ ಡಿಕಾಕ್ ಓಪನಿಂಗು. ಅದ್ ಬಿಟ್ರೆ
ಡಿಕಾಕ್ ಇಸ್ ಬೆಟರ್. ರಿಕಲ್ಟನ್ ಇಸ್ ಮಿನಿ ಡಿಕಾಕ್ ಅಷ್ಟೇ. ಇಲ್ಲ ನಾನ್ ಕೇಳಿದ್ರೆ ರಿಕಲ್ಟನ್ ಆಡ್ತಾನೆ ಫಸ್ಟ್ ಇಂದ, ಯಾಕಂದ್ರೆ ಲಾಸ್ಟ್ ಟೈಮ್ ಚೆನ್ನಾಗ್ ಆಡ ಆಕ್ಚುಲಿ ಮುಂಬೈಗೆ. ನಾರ್ಮಲಿ ಮುಂಬೈ ಹತ್ರ ಆನ್ ಪೇಪರ್ ಟೀಮ್ಸ್ ನೋಡಕ್ ಹೋಗೋದೇ ಇಲ್ಲ, ಅವ್ರಿಗೆ ಯಾವನ 3 ಕರ್ಕೊಂಡ್ಬಂದು ನೀಟಾಗಿ ಆಡಿಸ್ತಾರೆ. ಸೊ ಹಂಗ ಕಾನ್ಫಿಡೆನ್ಸ್ ಇದೆ ರಿಕಲ್ಟನ್ ಆಡ್ತಾನೆ ಅಂತ. ಆಮೇಲೆ ಮಿಕ್ಕಿದೆಲ್ಲ ತಿಲಕ್ ಸೂರ್ಯಕುಮಾರ್, ತಿಲಕ್, ಸೂರ್ಯ, ಆಮೇಲೆ ನನ್ನ ಪ್ರಕಾರ ನಮ್ಮಂದಿ ಇರಲ್ಲ. ರುದರ್ಫೋರ್ಡ್. ಇಲ್ಲ ನಮಂದಿರ್ ಅಷ್ಟು ಮುಂದೆ ಇರಲ್ಲ. ರುದರ್ಫೋರ್ಡ್ ಇಲ್ಲ ಹಾಕು. ವಿಲ್ ಜಾಕ್ಸ್ ಅವ್ರ ಹತ್ರ ಸ್ಪಿನ್ನರ್ಸ್ ಆಕ್ಚುಲಿ ಕಡಿಮೆ ಇದಾರೆ, ಒಂದ್ ಸ್ಪಿನ್ ಗ್ಯಾರಂಟಿ ಯೂಸ್ ಆಗುತ್ತೆ. ಜಾಕ್ಸ್, ನಮಂದಿರೋ, ಪಾಂಡ್ಯ ಗ್ಯಾರಂಟಿ ಸಿಚುವೇಶನ್ ಮೇಲೆ ಫ್ಲೋಟರ್ ತರ ಬರ್ತೀನಿ ಅಷ್ಟೇ. ಅದನ್ನ ಪೊಸಿಷನ್ ಅಂತ ಏನಿಲ್ಲ. ಈ ಮೈ ಕಮ್ ಅಟ್ 3-5 or ಈ ಮೈ ಕಮ್ ಅಟ್ 8 ಆಲ್ಸೋ. ಆಮೇಲೆ ಬೌಲಿಂಗ್ ನೋಡ್ತಂದ್ರೆ ಇವಾಗ ಆಬ್ವಿಯಸ್ ಬುಮ್ರಾ. ಸ್ಯಾಂಟ್ನರ್ ಆಡೇ ಆಡ್ತಾನೆ ಅನ್ಸುತ್ತೆ. ಅವ್ರ ಹತ್ರ ಬೇರೆ ಸ್ಪಿನ್ ಆಪ್ಷನ್ಸೇ ಇಲ್ಲ ಆಕ್ಚುಲಿ. ಟ್ರೆಂಟ್ ಬೋಲ್ಟ್ ನಂಗೆ ಡೌಟ್ ಎವ್ರಿ ಮ್ಯಾಚ್ ಆಡೋದನ್ನು, ಯಾಕಂದ್ರೆ ಈಸ್ ಗೆಟಿಂಗ್ ಓಲ್ಡರ್ ಅಂಡ್ ರಿಟೈರ್ಡ್ ಫ್ರಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್. ಬರೀ ಫ್ರಾಂಚೈಸ್ ಪ್ಲೇಯರ್ ಆಗಿರಲ್ಲ. ಅವ್ರಿಗೆ ನಿಜವಾಗ್ಲೂ ಸ್ಪಿನ್ನರ್ ಬೇಕೇ ಬೇಕು ಟರ್ನಿಂಗ್ ಟ್ರ್ಯಾಕ್ಸ್ ಅಂತ. ಅಲ್ಲಾ ಗಜಾನ್ ಪರ್ ಆಡಿಸ್ಬೋದು. ಅವ್ನು ಲಾಸ್ಟ್ ಸೀಸನ್ ಫುಲ್ ಇಂಜರ್ ಆಗಿದ್ದ ಅಂತ ಆಡ್ಸಿರ್ಲಿಲ್ಲ. ಒಳ್ಳೆ ಬೌಲರ್. ನಾವು RCBನೂ ಬಿಡ್ ಮಾಡಿದ್ರು ಅವ್ನಿಗೆ. ಬಟ್ ಅದೇ ನಾನ್ ಎವ್ರಿ ಮ್ಯಾಚ್ ಅಂತ ಹೇಳಲ್ಲ, ಜಸ್ಟ್ ಟರ್ನಿಂಗ್ ಟ್ರ್ಯಾಕ್ಸ್ ಅಲ್ಲಿ ಆಡಿಸ್ಬೋದು. ಬಟ್ ಅಂದ್ರೆ ಅವ್ರಿಗೆ ಇದಕ್ಕೆ ಸುಮ್ನೆ ಹಾಕಿರೋಣ ಅಂತ ಅಷ್ಟೇ. ದೀಪಕ್ ಚಹಾರ್ ಮೋಸ್ಟ್ ಲೈಕ್ಲಿ ಆಡ್ತಾನೆ, ಬಟ್ ಅವ್ನು ತುಂಬಾ ಇಂಜುರಿ ಪ್ರೋನ. ಅವ್ನು ಆಡಿಲ್ಲ ಅಂತಂದ್ರೆ ಅಶ್ವಿನಿ ಕುಮಾರ್ ಆಡ್ತಾನೆ ಅಷ್ಟೇ. ಮಾರ್ಕಂಡೇನು ಹಾಕೋಬೇಕಲ್ಲ. ಪ್ಲೇಯರ್ ಐದರ್ ಲಾರ್ಡ್ ಶಾರ್ದೂರ್ ಆರ್ ಮಾರ್ಕಂಡೆ. ಅದೇನ ಇವ್ರದ್ದು ತುಂಬಾ ಸೆಲ್ಫ್ ಎಕ್ಸ್ಪ್ಲನೇಟರಿ ಟೀಮ್ ಇವ್ರದ್ದು. ಹೌದು. ಸೊ ರನ್ನರ್ಸ್ ಆಫ್ ಪಂಜಾಬ್ ಕಿಂಗ್ಸ್, ಇವ್ರದ್ದು ಆಕ್ಚುಲಿ ತುಂಬಾ ಸ್ಟ್ರಾಂಗ್ ಇದೆ ಟೀಮ್ ಈ ಸರಿ. ನನ್ಗೆ ಅನ್ಸೋದು ಇವ್ರು ಈ ಸತಿನೂ ಪ್ಲೇ ಆಫ್ಸ್ ಬರೋ ಚಾನ್ಸಸ್ 100% ಇದೆ. ಇಡೀ ಸ್ಕ್ವಾಡ್ ನೋಡ್ತು ಅಂತಂದ್ರೆ. ಅದೇ ಅವ್ರದ್ದು ಸ್ಟಾರ್ಟಿಂಗ್ 11 ವಿಚ್ ಪ್ಲೇಡ್ ಲಾಸ್ಟ್ ಇಯರ್ ವರ್ಸಸ್ ದಿಸ್ ಇಯರ್ಗೆ ಒಂದೇ ಚೇಂಜ್. ಇವನು ಇಂಗ್ಲಿಷ್ ಇಲ್ಲ, ಕೂಪರ್ ಕಾನಲ್ಲಿ ಕಮ್ಸ್ ಇನ್ ಅಷ್ಟೇ. ಸೊ ಪ್ರಿಯಾಂಚಾರ್ಯ, ಆಮೇಲೆ ಪ್ರಭ್ ಸಿಮ್ರನ್ ಸಿಂಗ್, ಪ್ರಭ್ ಸಿಮ್ರನ್, ಶ್ರೇಯಸ್ ಅಯ್ಯರ್ ಒನ್ ಡೌನ್, ಕಾನೋಲಿ ಇವನು ಪಾಂಟಿಂಗ್ ತುಂಬಾ ಟ್ರಸ್ಟ್ ಮಾಡಿ ತಗೊಂಡಿರೋದು. ಬಟ್ ಇನ್ನು IPL ಅವನ ಇಂಡಿಯನ್ ಪಿಕ್ಚರ್ಸ್ ಅಲ್ಲಿ ಆಡೇ ಇಲ್ಲ. ಬಿಗ್ ಬಾಶ್ ಅಲ್ಲಿ ಹೆಂಗೋ ಸ್ಟಾಯ್ನಿಸ್ at 4 ಅಂತ ಅನ್ಸುತ್ತೆ. ಸ್ಟಾಯ್ನಿಸ್ at 5, ಯಾಕಂದ್ರೆ ಅವ್ರೊಂದು ಸ್ಟ್ಯಾಂಡರ್ಡ್ ಪ್ರಿಫರ್ ಮಾಡ್ಬೋದು ಇಲ್ಲಿ. ವಧೇರಾ ಇದ್ದಾನೆ, ಕೊಹ್ಲಿ ಇದ್ದಾನೆ. ಸ್ಟ್ಯಾಂಡರ್ಡ್ಸ್ ಯಾರಿದ್ದಾರೆ ಇವರ ಹತ್ರ ಹಂಗಾರೆ? ವಧೇರಾ, ಕೊಹ್ಲಿ. ಅದಕ್ಕೆ ಕೊಹ್ಲಿ ಆಡ್ತಾನೆ ಅಂತ ಅನ್ಸುತ್ತದೆ. ಸೊ ಮೈಟ್ ಪ್ರಮೋಟ್ ವಧೇರಾ. ಆಕ್ಚುಲಿ ವಧೇರಾ ಆಡಲ್ಲ. ನನಗೇನೋ ಆಡ್ತಾನೆ ಅಂತ ಅನ್ಸುತ್ತೆ, ಯಾಕಂದ್ರೆ ಈ ಸತಿ ಜಾಸ್ ಇಂಗ್ಲಿಷ್ ಇಲ್ಲದೆ ಇರೋದ್ರಿಂದ ಈ ಮೈಟ್ ಟೇಕ್ ಆನ್ ಆಡೆಡ್ ರೆಸ್ಪಾನ್ಸಿಬಿಲಿಟಿ. ಲಾಸ್ಟ್ ಟೈಮ್ ಲೈಕ್ ಅವ್ರದ್ದು ಯಾವ್ಯಾವ ಕೊಲಾಪ್ಸ್ ಆಗಿತ್ತು, ನೇಹಲ್ ವಧೇರಾ ಫಸ್ಟ್ ಅಂದ್ರೆ ಕೊಲಾಪ್ಸ್ ಆಗಿರೋ ಟೈಮಲ್ಲಿ ಅವನೇ ಆಕ್ಚುಲಿ ಸ್ಟಡಿ ದ ಶಿಪ್ ಮಾಡಿದ್ ಮೋಸ್ಟ್ ಆಫ್ ದ ಟೈಮ್ಸ್. ಕರೆಕ್ಟ್. ಏನು ಲೆಫ್ಟ್ ಹ್ಯಾಂಡರ್ಸ್ ಅನ್ನಕ್ಕಿಂತ ಮುಷೀರ್ ಖಾನು ಇದ್ದಾನೆ. ಸೊ ಈಸ್ ಆಲ್ಸೋ ದೇರ್. ಬಟ್ ಇದಕ್ಕೆ ಬಂತು ಅಂತಂದ್ರೆ ಇಲ್ಲಿ ಆಬ್ವಿಯಸ್ಲಿ ಶಶಾಂಕ್ ಸಿಂಗ್, ಆಮೇಲೆ ಶಶಾಂಕ್, ಮಾರ್ಕೋ ಯಾನ್ಸನ್. ಬಟ್ ಇನ್ನೊಬ್ಬ ಬ್ಯಾಟರ್ ಆಡ್ಲೇಬೇಕು ಅಂತ ನನ್ನ ಪ್ರಕಾರ. ಅವ್ರು ಲಾಸ್ಟ್ ಇಯರ್ ಇಂಗ್ಲಿಷ್ ಎಲ್ಲಾಡ್ತಿದ್ರು, ಅವನಿಗೆ ಡೈರೆಕ್ಟ್ಲಿ ರಿಪ್ಲೇಸ್ ಮಾಡೋರು ಯಾರು ಇವಾಗ? ಇಂಗ್ಲಿಷ್ ರೋಲ್ ರಿಪ್ಲೇಸ್ ಮಾಡೋದು ಒಬ್ನೇ, ಕೂಪರ್ ಕಾನೋಲಿ ಇಲ್ಲ ಮಿಚ್ ಓವೆನ್. ಅವರಿಬ್ರಲ್ಲಿ ಒಬ್ರು ಆಡ್ಲೇಬೇಕು. ಬೌಲಿಂಗ್ ಅಲ್ಲಿ ನಂಗೆ ಅನ್ಸೋದು ಇದೆ ಇಲ್ಲಿ ಮಾರ್ಕೋ ಯಾನ್ಸನ್ ಅಂತೂ ಗ್ಯಾರಂಟಿ.
ಜಾನ್ಸನ್ ಅವನಿರೋ ಫಾರ್ಮ್ಗೂ ಮತ್ತೆ ಐ ಥಿಂಕ್ so far ಆಮೇಲಿಂದ only two ಬಾಕಿ so far only two foreigners had been done. ಫರ್ಗ್ಯೂಸನ್ ಆಡ್ತಾರೆ ಫರ್ಗ್ಯೂಸನ್ ಮೋಸ್ಟ್ಲಿ. ಆಡ್ ಮಾಡಿದ್ರೆ 3. ವೈಶಾಖ್ ವಿಜಯ್ ಕುಮಾರ್ ಅವ್ರ ಇಂಪ್ಯಾಕ್ಟ್ ಸ್ವಲ್ಪ ತರ ಯೂಸ್ ಮಾಡ್ತಾರೆ ಮೋಸ್ಟ್ ಲೈಕ್ಲಿ, ಲಾಸ್ಟ್ ಟೈಮ್ ಮಾಡಿದ್ರಲ್ಲ. ಇಲ್ಲ ಬಟ್ ಹರ್ಪ್ರೀತ್ ಅದೇನೆ ಒಂದ್ ಬ್ಯಾಟ್ಸ್ಮನ್ ಇವ್ರು ಯಾರನ್ನ ಪಿಕ್ ಮಾಡ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಇಟ್ ಇಸ್ ಐದರ್ ಬಿಟ್ವೀನ್ ದೇ ವಿಲ್ ಗೋ ಮಿಚೋವೆನ್ ವಿತ್ ಸಮವನ್ ಮಿಚೋವನ್ ಆರ್ ಕೂಪರ್ ಕಾನ್ಲಿ. ಆರ್ ಇವನ್ ಮುಷೀರ್ ಖಾನ್ ಚಾನ್ಸ್ ಇದೆ. ಮುಷೀರ್ ಖಾನ್ ಆಡ್ಸ್ಬಿಟ್ಟು ಆ ಬೆನ್ ದ್ವಾರ್ಶೋಯ್ಸ್ ಯಾರನ್ನೋ 7-8 crores ಕೊಟ್ಟು ತಗೊಂಡಲ್ಲ ಲಾಸ್ಟ್ ಅಲ್ಲಿ, ಇನ್ಸ್ಟೆಡ್ ಆಫ್ ವೈಶಾಖ್ ಅವನು ಆಡ್ಸ್ಬೋದು. ಬಟ್ ಬಿಗ್ ಸ್ಟಾರ್ಟ್ ಬಾಸ್ ಪ್ಲೇಯರ್ಸ್ ಮಾಡಕ್ಕಾಗಲ್ಲ. ನಿಮ್ಗೆ ಅಷ್ಟೊಂದು ಫಾರ್ಮ್ ಮಾಡ್ತಾರೆ ಅಂತ ಅನ್ಸಲ್ಲ ಇಲ್ಲಿ. ಹಾಗೆ ಇವನು ಮ್ಯಾಥ್ಯೂ ಶಾರ್ಟ್ ತಗೊಂಡ್ರು ಇವ್ರು ಚೆನ್ನೈ ಅವರು. ಯಾಕೆ ತಗೊಂಡ್ರು ಯಾರು ಗೊತ್ತು, ಏನಿದೆ ರೋಲ್ ಅಂತ ತಗೊಂಡ್ರು ಅವನನ್ನು. ಇದು ಓಕೆ ಅಲ್ಲ, ಹೌದು. ಅದೇ ಪ್ರಿಟಿ ಸೆಲ್ಫ್ ಎಕ್ಸ್ಪ್ಲನೇಟರಿ. ಇದು ಒಂದೇ ಪೊಸಿಷನ್ ನನಗೆ ಕನ್ಸರ್ನಿಂಗ್ ಕಾಣೋದಷ್ಟೇ. ಯಾ ಓಕೆ ಓನ್ಲಿ ರಾಜಸ್ಥಾನ್ ರಾಯಲ್ಸ್ ಇವ್ರದ್ದು ಆಕ್ಚುಲಿ ಓಪನಿಂಗ್ ಸೂರ್ಯವಂಶಿ, ಜೈಸ್ವಾಲ್. ಇಫ್ ಇನ್ಫ್ಯಾಕ್ಟ್ ಇವ್ರು ಚೆನ್ನಾಗಿ ಆಡ್ತು ಅಂತಂದ್ರೆ ಇವರಿಬ್ರಿಂದಾನೇ ಇರುತ್ತೆ. ಯಾ One down ಯಾರು? ಓಲ್ಡ್ RCB ಲೈನ್ಅಪ್ ತರ ಜ್ಞಾಪಕ ಬರುತ್ತೆ. ತುಂಬಾ ಟಾಪ್ ಹೆವಿ. ಇವಾಗ ಒನ್ ಡೌನ್ ಯಾರು ಆಡ್ತಾರೆ? ಒನ್ ಡೌನ್ ಆಕ್ಚುಲಿ ಇವ್ರ ಲಾಸ್ಟ್ ಟೈಮ್ ಆಕ್ಸಿಡೆಂಟಲ್ ನಂಬರ್ 3 ಆಗಿದ್ದು ಸ್ಯಾಮ್ ಕರನ್ CSK. ಸೊ ಅದನ್ನ ಇವ್ರು ಫುಲ್ ಟೈಮ್ ಮಾಡ್ತಾರ ಅಥವಾ ವಿಲ್ ದೇ ಗೋ ವಿತ್ ಸಮನ್ ಲೈಕ್ ರಿಯಾನ್ ಪರಾಗೆ? ನನ್ನ ಪ್ರಕಾರ ರಿಯಾನ್ ಪರಾಗಿ ಹೋಗ್ಬೋದು, ಬಿಕಾಸ್ ಫೆರೇರಾ ಅಂತವ್ರೆಲ್ಲ ಒಂದು ಲೋವರ್ ಮಿಡಲ್ ಆರ್ಡರ್ ಬಂದ್ಮೇಲೆ ಐ ಥಿಂಕ್ ಕರಣ್ ಕ್ಯಾನ್ ಆಲ್ಸೋ ಬಿ ಪುಷ್ ಲೋಡ್ ಆನ್ ದಿ ಆರ್ಡರ್, ವೈಲ್ ಪರಾಗ್, ಜುರೆಲ್ ಫಾರ್ಮ್ 3 and 4. ನೆಕ್ಸ್ಟ್ ಸ್ಯಾಮ್ ಕರಣ್ ಬರ್ತಾನೆ ಅಂತ ನನ್ನ ಪ್ರಕಾರ. ಎಟ್ಮ್ಯಾರ್ ಅವನ್ ಎವ್ರಿ ಇಯರ್ ಪೇಪರ್ ಮೇಲೆ ಹಾಕ್ತಿವಿ, ಬಟ್ ಪಿಚ್ ಮೇಲೆ ಅಂತ ಸ್ಯಾಮ್ ಪರ್ಫಾರ್ಮ್ ಕರನ್ ಮೋಸ್ಟ್ ಮಾಡ್ತಿಲ್ಲ. ಲೈಕ್ಲಿ ಲೆಫ್ಟ್ ಹ್ಯಾಂಡರ್ ಬೇಕು ಅಂದ್ರೆ ಇಲ್ಲಿ ಎಲ್ಲಾರ ರಿಯಾನ್ ಪರಾಗ್, ಜುರೆಲ್ ಹೆಟ್ಮೈರ್ ಅಲ್ಲಿ ಅವಾಗ ಸ್ಯಾಮ್ ಕರನ್ ಬರ್ತಾನೆ ಮಿಡ್ಲ್ ಓವರ್ಸ್. ಫೆರೇರಾ ಆಡೇ ಆಡ್ತಾನೆ ಫಿನಿಶರ್ ಆಗಿ. ಜಡೇಜಾ ಆಬ್ವಿಯಸ್ಲಿ. ಜಡೇಜಾ ಮರ್ತೋಗಿಬಿಟ್ಟೆ. ಫೆರೇರಾ, ಆರ್ಚರು, ಸಂದೀಪ್ ಶರ್ಮಾ. ಬೌಲಿಂಗ್ ವೀಕ್ ಆಯ್ತಲ್ಲ ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ. ಇವನು ಬಿಷ್ಣಾ ಇದಾನಲ್ಲ, ಬಿಷ್ಣಾ ಇದ್ರೆ ಓಡಿಸ್ಕೋತೀನಲ್ಲ. ಇವ್ರ ಬೌಲಿಂಗ್ ನೋಡ್ತು ಅಂತಂದ್ರೆ ರವಿ ಬಿಷ್ಣಾ ಆಬ್ವಿಯಸ್ಲಿ ಫ್ರಂಟ್ ಲೈನ್ ಸ್ಪಿನ್ನರ್ ಆಗಿ ಆಡ್ತೀನಿ ಅನ್ಸುತ್ತೆ. ಹೌದು, ಲಾಸ್ಟ್ ಇಯರ್ ಹತ್ರ ಸ್ಪಿನ್ನರೇ ಇತ್ತಿಲ್ಲ. ಇವಾಗ 2 ಪ್ರಿಟಿ ಗುಡ್ ಸ್ಪಿನ್ನರ್ಸ್ ಇದ್ದಾರೆ, ಜಡೇಜಾ ಮತ್ತೆ ಇವನು ಬಿಷ್ಣು. ಅಂಡ್ ಇವರು ಜಸ್ಟ್ ಟು ಮೆನ್ಷನ್, ಪುತ್ತೂರು ಆಡಲ್ಲ ಮೋಸ್ಟ್ಲಿ, ಇನ್ನೊಬ್ಬ ಪೇಸರೇ ಆಡ್ಬೋದು. ಆಬ್ವಿಯಸ್ ಚಾಯ್ಸ್ ಇವಾಗ ಇರೋದಂದ್ರೆ ತುಷಾರ್ ದೇಶಪಾಂಡೆನೆ. ಬಟ್ ಯಶರಾಜ್ ಪುಂಜಾಗೆ ಅವ್ರ ಚಾನ್ಸ್ ಕೊಡೋದ್ ನಂಗೇನು ಕಾಣಿಸಲ್ಲ. ಯಾಕಂದ್ರೆ ದೇ ಆಲ್ರೆಡಿ ಹ್ಯಾವ್ ವಿಘ್ನೇಶ್ ಪುತ್ತೂರ್ ಅಂಡ್ ದೇ ಆಲ್ರೆಡಿ ಹ್ಯಾವ್ ರವಿ ಬಿಷ್ಣಾಯ್ ಅಂಡ್ ಜಡೇಜಾ. ತುಂಬಾ ಸ್ಪಿನ್ನರ್ಸ್ ಇದ್ದಾರೆ, ಮೋಸ್ಟ್ಲಿ ಡೆವಲಪ್ಮೆಂಟಲ್ ಪ್ಲೇಯರ್ ಅಂತ ತಗೊಂಡಿರ್ತಾರೆ. ಸದ್ಯಕ್ಕೆ ಇದು ತುಷಾರೇ ಹಾಕಿರು. ಈ ಸತಿ ಇನ್ನೊಂದೇನಂದ್ರೆ ರಾಜಸ್ಥಾನ್ ರಾಯಲ್ಸ್ ಆರ್ ನಾಟ್ ಪ್ಲೇಯಿಂಗ್ ಇನ್ ಜೈಪುರ್. ಅವ್ರೆಲ್ಲ ಆಡ್ತಾರೋ ಅದ್ರ ಮೇಲೆ ಡಿಪೆಂಡಿಂಗು. ಇಲ್ಲ ಇವನು ಅಥವಾ ಕುಲ್ದೀಪ್ ಸೇನು ಬರ್ಬೋದು. ಯುದ್ವೀರ್ ಸಿಂಗ್ ಚರಕ್ಕೂ ಇದ್ದಾನೆ, ಅವನು ರೈಟ್ ಆರ್ಮ್ ಫಸ್ಟ್. ಇದನ್ನ ಡಿಸ್ಕಸ್ ಮಾಡೋದು ಆಕ್ಚುಲಿ ಬೇಕಾಗಿಲ್ಲ. ಸೇಮ್ ಪ್ರಿಟಿ ಮಚ್ ದ ಸೇಮ್ ಅಂತಾನೆ ಅಂತೀನಿ. ಒಂದು ಕ್ವಶನ್ ಆಕ್ಚುಲಿ ಫಿಲ್ಲೇ ಮಾಡೋದ್ ಬೇಡ, ಹೋದ್ ಎಪಿಸೋಡ್ ನೀಟಾಗಿ ಮಾತಾಡಿದ್ದೀವಿ. ಪ್ಲೇಸ್ ಅಲ್ಲಿ ಎಲ್ಲಾರ ಸಿಗ್ದಾರೋ ಅಥವಾ ಅಭಿನಂದನ್ ಸಿಂಗ್ ಅಥವಾ ಹೊಸ ಹುಡುಗರಲ್ಲಿ ಯಾರೋ ಮಂಗೇಶ್ ಯಾದವ್ ಅವ್ರ ಸ್ಪಿನ್ನರ್ ಬೇಕು ಅಂತಂದ್ರೆ ಇನ್ನೊಬ್ಬ ಎಕ್ಸ್ಟ್ರಾ ಸ್ಪಿನ್ನರ್ ಯಾರನ್ನ ಬೇಕಾದ್ರೂ ಆಡಿಸ್ಬೋದು ಅಷ್ಟೇ. ಅಂಡ್ ಡಿಪೆಂಡಿಂಗ್ ಸಿಚುವೇಶನ್ ವೆಂಕಟೇಶ್ ಆಡಿಸ್ಬೋದು.
SRH. ಇದು ಇವ್ರು ತುಂಬಾ ಇನ್ನೂ ತಲೆನೋವಪ್ಪ ಇದು. ಇವ್ರ ಬ್ಯಾಟಿಂಗು ಫಿಗರ್ ಔಟ್ ಆಬ್ವಿಯಸ್ಲಿ ಮಾಡೋದು ತುಂಬಾ ತಲೆನೋವು. ಟ್ರಾವಿಸ್ ಹೆಡ್ ಓಪನಿಂಗ್, ಆಮೇಲೆ ಅಭಿಷೇಕ್ ಅಭಿಷೇಕ್ ಶರ್ಮಾ ಶರ್ಮಾ, ಓಪನಿಂಗ್. 3 left-handers in the top 3. Ishan Kishan. What mental people they are. ನನ್ನ ಪ್ರಕಾರ ಸ್ಮರಣ್ ಹ್ಯಾಸ್ ಟು ಪ್ಲೇ ನಂಬರ್ 4, ಬಟ್ ದಟ್ ವಿಲ್ ಮೇಕ್ ಇಟ್ 4 ಲೆಫ್ಟ್-ಹ್ಯಾಂಡರ್ ದ ಟಾಪ್ 4. ಬಟ್ ಆಡಲ್ಲ. ಮೋಸ್ಟ್ಲಿ ಕ್ಲಾಸ್ 4 ಆಡ್ತಾನೆ. ಸ್ಮರಣ್ ಪಾಪ ಮೋಸ್ಟ್ಲಿ ಚಾನ್ಸಸ್ ಸಿಗಲ್ಲ ನೋಡು, ವಿಚ್ ಇಸ್ ಆಕ್ಚುಲಿ ಗುಡ್, ವಿಚ್ ಮೀನ್ಸ್ ನೆಕ್ಸ್ಟ್ ಇಯರ್ ರಿಲೀಸ್ ಮಾಡ್ಬೋದು ಅವನ್ನ. ಕ್ಲಾಸನ್, ಆಮೇಲೆ ನಿತೀಶ್ ರೆಡ್ಡಿ, ಅನಿಕೇತ್ ವರ್ಮಾ. ಒಂದ್ ನಿಮಿಷ ಆಗಿ ಆಚೆ ಇಡು ಅಂತ ಕೇಳಿ. ಆಮೇಲೆ ಮೋಸ್ಟ್ಲಿ ಲಿವಿಂಗ್ ಸ್ಟೋನೇ ಆಡ್ಬೋದು. ಕೊಟ್ಟಿದಾರಲ್ಲ ದುಡ್ಡು. ಕೊಟ್ಟಿದ್ಮೇಲೆ ಇದಾದ್ಮೇಲಿಂದ ತುಂಬಾ ನಗು ಬರುತ್ತೆ ಓದಿದ್ರೆ. ಹರ್ಷ್ ದೂಬೆ ಒಬ್ನೇ ಸ್ವಲ್ಪ ರೆಸ್ಪೆಕ್ಟಬಲ್ ನೇಮು, ಮಿಕ್ಕಿದೆಲ್ಲ ತೀರಾ ನಗು ಫಸ್ಟ್ ಬರುತ್ತೆ. ಬೌಲಿಂಗ್ ಇದಕ್ ಬಂತು ಅಂದ್ರೆ ಆಬ್ವಿಯಸ್ಲಿ ಪ್ಯಾಟ್ ಕಮಿನ್ಸ್ ಆಡ್ಲೇಬೇಕು. ಕಮಿನ್ಸ್ ಇದ್ದಾನೆ. ಕಮಿನ್ಸು ಹರ್ಷ್ ದೂಬೆ ಸ್ಪಿನ್ನರ್. ನಡ್ಕಟ್ ಆಬ್ವಿಯಸ್ಲಿ ಅವ್ರಿಗಿಲ್ಲಾಂದ್ರೆ ಟಾರ್ಗೆಟ್ ಸಿಗಲ್ಲ. ಹರ್ಷಲ್ ಪಟೇಲ್, ನಂಗೆ ನಿಜವಾಗ್ಲೂ ಯಾರಿಗೂ ಕಾಣಿಸಲ್ಲಪ್ಪ ಈ ಸ್ಪಾಟ್ ತಗೊಳಕ್ಕೆ, ಅನ್ಲೆಸ್ ದೇ ಪ್ಲೇ ಒನ್ ಮೋರ್ ಔಟ್ ಅಂಡ್ ಔಟ್ ಬ್ಯಾಟರ್ ಲೈಕ್ ಸ್ಮರಣ್ ವಿತ್ ಆಲ್ಸೋ ಲೆಫ್ಟ್ ಹ್ಯಾಂಡರ್ ಅಷ್ಟೇ. ಬೌಲರ್ ಆಡ್ಲೇಬೇಕು ಆ ಸ್ಪಾಟ್ ಅಲ್ಲಿ, ಯಾರೋ ಒಬ್ಬ 4. ಮೋಸ್ಟ್ ಲೈಕ್ಲಿ ಶಿವಮ್ ಮಾವಿ. ನನ್ ಲೆಕ್ಕದಲ್ಲಿ ಇದು ಹೆಂಗೆ ಅಂತಂದ್ರೆ ಇದರ್ ಹಿಟ್ ಔಟ್ ಆರ್ ಗೆಟ್ ಔಟ್, ಅದೇ ಮೆಂಟಾಲಿಟಿನ ಇದು. ಇವ್ರು ಕ್ಲಿಕ್ ಆಯ್ತು ಅಂತಾರೆ ಈ ಟೀಮು, ದೇ ಕ್ಯಾನ್ ಗೋ ಆಲ್ ದ ವೇ ಟು ದ ಪ್ಲೇ ಆಫ್ಸ್. ಬಟ್ ಇದು ಒಂಥರ ಎಕ್ಸಾಕ್ಟ್ಲಿ 50-50 ಟೀಮ್. ನಾನಿದೆ ಸನ್ರೈಸರ್ಸ್ 5th ಬರಕ್ ಪ್ರಿಡಿಕ್ಟ್ ಮಾಡ್ಬೋದು. ಆಕ್ಚುಲಿ ಇಲ್ಲ 10th ಬರ್ಬೋದು, ಇಲ್ಲ ಫಸ್ಟ್ ಬರ್ಬೋದು, ಆ ಚಾನ್ಸಸ್ ಇದೆ. ಬಟ್ ಪೀಕ್ 5th ಟೀಮ್ ಅಂದ್ರೆ ಇದಾನೆ. ಕ್ಲಿಕ್ ಆದ್ರೆ ಚೆನ್ನಾಗಿ ಗೆಲ್ತಾರೆ, ಕ್ಲಿಕ್ ಆಗಿಲ್ಲ ಅಂದ್ರೆ ನಾಯಿಗಳ ತರ ಸೋಲ್ತಾರೆ. ಇದು ನಮ್ ಪ್ರೆಡಿಕ್ಷನ್ಸ್ ಈ ಸತಿ ಇದು 11th. ಸೊ ನೋಡೋಣ ಯಾರು ಆಡಿಸ್ತಾರೆ ಆಡ್ಸಲ್ಲ, ಎಷ್ಟು ಮಟ್ಟಿಗೆ ನಮ್ ನಾಲೆಡ್ಜ್ ಮತ್ತೆ ಅವ್ರ ಮ್ಯಾನೇಜ್ಮೆಂಟ್ ಗಳ ನಾಲೆಡ್ಜ್ ಎಷ್ಟು ಮಟ್ಟಿಗೆ ಅಲೈನ್ ಆಗುತ್ತೆ ಅಂತ ಚೆಕ್ ಮಾಡಕ್ಕಷ್ಟೇನೆ. ಹೇಳ್ತಾ ನೆಕ್ಸ್ಟ್ ನಾವು ಮೋಸ್ಟ್ ಲೈಕ್ಲಿ ನಾವು ನೆಕ್ಸ್ಟ್ ಎಪಿಸೋಡ್ ಮಾಡೋದು IPL ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ, ಅನ್ಲೆಸ್ ಸಮಥಿಂಗ್ ಡ್ರಾಸ್ಟಿಕ್ ಹ್ಯಾಪನ್ಸ್. ಇದು T20 ವರ್ಲ್ಡ್ ಕಪ್ ಟೈಮ್ ಅಲ್ಲಿ ಮಾಡೋಣಪ್ಪ ಒಂದು. ನಮ್ಮ ಗ್ರೂಪ್ ಸ್ಟೇಜ್ ಎಕ್ಸಿಟ್ ಆದ್ಮೇಲೆ ಮಾಡ್ಬೋದು. ಅಲ್ಲ ನಮ್ಮ ಎನಿವೇ ಗ್ರೂಪ್ ಸ್ಟೇಜ್ ಎಕ್ಸಿಟ್ ಮಾಡ್ಕೋತೇವೆ, ಅವಾಗ ಮಾಡೋಣ. ಅದು ಆದ್ರೆ ಗ್ಯಾರಂಟಿ 1 ಅಲ್ಲ 2 ಎಪಿಸೋಡ್ ಮಾಡ್ಬೋದು. ಬಟ್ ಅದಕ್ಕಿಂತ ಒಂದು ಡೈರೆಕ್ಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದರಿಂದ. ಅದಾದ್ರೆ ಅಂತೂ ಇನ್ನೂ 4-5 ಎಪಿಸೋಡ್ ಮಾಡ್ಬೋದು.